ಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಕೊನೆಯಲ್ಲಿ ಆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಏನೆಲ್ಲ ಚರಿತ್ರೆಗಳನ್ನು ತೋರಿಸಿದಾನೆ ಅದೆಲ್ಲ ಪರಮ ಪವಿತ್ರ ಅಂತ ಹೇಳ್ತಾರೆ. ಕೃಷ್ಣ ಪರಂಧಾಮಕ್ಕೆ ಹೊರಟು ತನ್ನೆಲ್ಲ ಭಕ್ತರನ್ನು ಕರುಣೆಯಿಂದ ಅನುಗ್ರಹ ಮಾಡಿ ಒಂದೊಂದು ರೂಪಗಳನ್ನು ಒಂದೊಂದೆಡೆಯಲ್ಲಿ ಇರಿಸಿದ ಅಂತಂತಾರೆ. ಭೂಮಿಯಲ್ಲಿ ಒಂದು ರೂಪ ಇಟ್ಟ, ಸೂರ್ಯಮಂಡಲದಲ್ಲಿ ಒಂದು ರೂಪ ಇಟ್ಟ ಕೃಷ್ಣ. ಆಮೇಲೆ ತಾನು ಪರಂಧಾಮಕ್ಕೆ ಹೋಗಿದ್ದಾನೆ, ಐಕ್ಯ ಹೊಂದಿದ್ದಾನೆ. ಭೂಮಿಯಲ್ಲಿಟ್ಟಂತಹ ಕೃಷ್ಣನ ರೂಪ ಇವತ್ತಿಗೂ ಇದೆ. ಯಾರು ಗೋಪಾಲ ಮಂತ್ರವನ್ನು ದಿನನಿತ್ಯ ಭಜಿಸ್ತಾರೆ ಅವರಿಗೆ ಕೃಷ್ಣ ತನ್ನ ದರ್ಶನ ನೀಡ್ತಾನೆ ಅಂತ ಇದೆ. ಗೋಪಾಲ ಮಂತ್ರಂ ಭಜತಾಂ ಜನಾನಾಂ. ಗೋಪಾಲ ಮಂತ್ರವನ್ನು ಭಜನೆ ಮಾಡಬೇಕದಕ್ಕೆ. ಸ್ತ್ರೀಯರು ಕ್ಲೀಂ ಕೃಷ್ಣಾಯ ನಮಃ, ಪುರುಷರು ಕೂಡ ಕ್ಲೀಂ ಕೃಷ್ಣಾಯ ನಮಃ ಅಂತ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು. ಶ್ರೀಕಾರ ಓಂಕಾರ, ಪುರುಷರಿಗೆಲ್ಲ ಓಂಕಾರ, ಸ್ತ್ರೀಯರಿಗೆಲ್ಲ ಶ್ರೀಕಾರ ಅಂತ ವ್ಯವಸ್ಥೆಯನ್ನು ಹಿರಿಯರು ಮಾಡಿಕೊಟ್ಟಿದ್ದಾರೆ. ಹಾಗೆ ಕೃಷ್ಣನ ಮಂತ್ರವನ್ನು ಬೀಜಾಕ್ಷರದೊಂದಿಗೆ ದಿನನಿತ್ಯ ಜಪಿಸಿದರೆ ಅದು ಗೋಪಾಲ ಮಂತ್ರ. ಭೂಮಿಯಲ್ಲೇ ಭಗವಂತ ಅವರಿಗೆ ದರ್ಶನ ಕೊಡ್ತಾನೆ ಅಂತ ತಿಳಿಸಿದ್ದಾರೆ. ಇತ್ತಂ ಪರಸ್ಯ ನಿಜವರ್ತ್ಮರಿರಕ್ಷಯಾತ್ತ ಲೀಲಾತನೋಸ್ತದನುರೂಪ ವಿಡಂಬನಾನಿ. ಕರ್ಮಾಣಿ ಕರ್ಮ ಕಷಣಾನಿ ಯದೂತ್ತಮಸ್ಯ ಶ್ರೂಯಾದಮುಷ್ಯ ಪದಯೋರನುವೃತ್ತಿಮಿಚ್ಛನ್. ಅಮುಷ್ಯ ಪದಯೋ ಅನುವೃತ್ತಿಮಿಚ್ಛನ್. ಭಗವಂತನ ಪಾದಗಳಲ್ಲಿ ಭಕ್ತಿ ಬೇಕು, ಭಗವಂತನ ಪಾದಗಳಲ್ಲಿ ವಿಶೇಷ ಶಕ್ತಿ ಬೇಕು ಅಂತ ಅಪೇಕ್ಷೆ ಪಡೋನು ಹಿಂದೆ ಹೇಳಿದ ಕೃಷ್ಣನ ಕಥೆಗಳನ್ನು ಪದೇ ಪದೇ ಕೇಳಬೇಕಂತೆ. ಕರ್ಮಾಣಿ ಕರ್ಮ ಕಷಣಾನಿ ಯದೂತ್ತಮಸ್ಯ. ಯಾವ ಕಥೆಗಳನ್ನು ಭಗವಂತನ ಮಹಿಮೆಯನ್ನು ಕೇಳ್ತೇವೆ ಅದೆಲ್ಲ ಅವನಲ್ಲಿ ಭಕ್ತಿ ಮೂಡಿಸುವಂತೆ ಮಾಡ್ತದೆ. ಲೀಲಾತನೋಹೋ ತದನುರೂಪ ವಿಡಂಬನಾನಿ. ಶ್ರೀಕೃಷ್ಣ ಮಾಡಿದ ಲೀಲಾತನು ಅದು ಲೀಲಾ ವಿಗ್ರಹ.
ಲೀಲಾ ಮಾನುಷ ವಿಗ್ರಹ ಅಂತಾರೆ ಹಿರಿಯರು. ಮನುಷ್ಯನಂತೆ ದೇವರು ಅವತರಿಸಿದ್ದಷ್ಟೇ, ಮನುಷ್ಯನೇ ಅಲ್ಲ. ಕೃಷ್ಣ ಮನುಷ್ಯ ಅಂತ ಭಾವಿಸಬಾರ್ದು. ಮನುಷ್ಯನಂತೆ ದೇಹ, ಆದರೆ ಅಪ್ರಾಕೃತವಾದ ದೇಹವನ್ನು ಮನುಷ್ಯರಿಗೆ ಕಣ್ಣಿಗೆ ಹಾಗೆ ಬೀಳಿಸಿದ, ಕಾಣೋ ಹಾಗೆ ಮಾಡಿದ. ಮರ್ತ್ಯಸ್ತಯಾನುಸವಮೇಧಿತಯಾ ಮುಕುಂದ ಶ್ರೀಮತ್ಕಥಾ ಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮ ದುಸ್ತರಕೃತಾಂತಜವಾಪವರ್ಗಂ ಗ್ರಾಮಾದ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥಾಃ. ಶ್ರೀಕೃಷ್ಣನ ಪರಮ ಮಂಗಳಕರವಾದ ಮನೆ ಅದು ವೈಕುಂಠ ಮನೆ. ಅಲ್ಲಿಗೆ ಹೋಗಬೇಕು, ವೈಕುಂಠವನ್ನು ಪಡೀಬೇಕು ಅಂತ ಅಪೇಕ್ಷಿಸುವವನು ಶ್ರೀಕೃಷ್ಣನ ಪರಮ ಮಂಗಳಕರವಾದ ಕಥೆಗಳನ್ನು ಶ್ರವಣ ಮಾಡಬೇಕು, ನಾಮ ಹೇಳ್ತಾ ಇರಬೇಕು. ಭಾಗವತ ಶ್ರವಣ ಮಾಡುವಾಗ 2 ನಾಮ ಮರಿಬಾರದು. ನಮೋ ಭಗವತೆ ವಾಸುದೇವಾಯ ಹಾಗೂ ದೇವಕೀನಂದನಾಯ ಶ್ರೀಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನು ಮರಿಬಾರದು. ಗೋವಿಂದನಾಮ, ಕೃಷ್ಣನಾಮ ಹಾಗೂ ನಮೋ ಭಗವತೆ ವಾಸುದೇವಾಯ. ಇದು ಭಾಗವತ ಹೇಳುವ ಕೇಳುವವರು ಮನಸ್ಸಿನಲ್ಲಿ ಯಾವಾಗಲೂ ಹೇಳ್ತಿರ್ಬೇಕಂತೆ. ಬಹಳ ಮಂಗಳಕರವಾದ ನಾಮ ಅಂತಾರೆ. ಯನ್ನಾಮ ಮಂಗಲಘ್ನಂ ಶ್ರುತಮಥ ಗದಿತಂ ಯತ್ಕೃತೋ ಗೋತ್ರಧರ್ಮ. ಯನ್ನಾಮ ಅಮಂಗಲಘ್ನಂ. ಯಾರೋ ಭಗವಂತನ ನಾಮ ಹೇಳ್ತಾ ಇದ್ದರೆ ನಮ್ಮ ಕಿವಿಗೆ ಬಿದ್ದರೆ ಸಾಕಂತೆ ನಮ್ಮ ಅಮಂಗಳ ದೂರ ಆಗ್ತದಂತೆ. ಇನ್ನೊಬ್ಬರು ಹೇಳಿದ್ದು ಕಿವಿಗೆ ಬಿದ್ದರೆ ಅಮಂಗಳವನ್ನು ಪರಿಹಾರ ಮಾಡ್ತಾನೆ. ಇಂಥ ನಾಮ ಇರುವ ಕೃಷ್ಣ ಸಾರಥ್ಯ ಮಾಡಿದ, ವಿಶ್ವರೂಪ ತೋರಿಸಿದ, ಭೂಮಿಯ ಭಾರವನ್ನು ಹರಣ ಮಾಡಿದ ಅನ್ನೋದೆಲ್ಲ ಅವನ ಸಾಮರ್ಥ್ಯದ ಮುಂದೆ ಇವೆಲ್ಲ ಭಾಳ ದೊಡ್ಡ ಕೆಲಸ ಅಂದ್ಕೊಳ್ಬೇಡ್ರಿ ಅಂತಾರೆ. ಈಗ ದೊಡ್ಡ ಕೆಲಸ ಮಾಡೋರಿಗೆ ಸಣ್ಣ ಕೆಲಸ ಮಾಡಿದಾಗ ಆಶ್ಚರ್ಯ ಪಡ್ತಾರೆ ಯಾರಾದರೂ. ತೀರ್ಥಂ ಚಕ್ರೇ ನೃಪೋನಂ ಯದಜನಿ ಯದುಷು ಸ್ವಸರಿತ್ಪಾದ ಶೌಚಂ ವಿದ್ವಿಟ್ ಸ್ನಿಗ್ಧಾ ಸ್ವರೂಪಂ ಯಯುರಜಿತ ಪರಾ ಶ್ರೀರ್ಯದರ್ಥೇ ಅನ್ಯಯತ್ರ ಶ್ರೀರ್ಯದರ್ಥೇನ್ಯಯತ್ನಃ ಯನ್ನಾಮ ಮಂಗಲಘ್ನಂ ಶ್ರುತಮಥ ಗದಿತಂ ಯತ್ಕೃತೋ ಗೋತ್ರಧರ್ಮಃ ಕೃಷ್ಣಸ್ಯೈತನ್ನ ಚಿತ್ರಂ ಕ್ಷಿತಿಭರಹರಣಂ ಕಾಲಚಕ್ರಾಯುಧಸ್ಯ. ಕೃಷ್ಣನ ಬಗ್ಗೆ ಎಲ್ಲರಿಗೆ ಚಕ್ರಾಯುಧ ಅಂತ ತಲೆ ಒಳಗಿದೆ. ಸುದರ್ಶನ ಚಕ್ರ ಕೃಷ್ಣನ ಆಯುಧ. ಅದು ಬರೀ ಸುದರ್ಶನ ಚಕ್ರಾಯುಧ ಅಲ್ಲ, ಅವನು ಕಾಲಚಕ್ರಾಯುಧ ಅಂತ ಕರೀತಾರೆ ಭಾಗವತದಲ್ಲಿ. ತಿರುಗುವ ತೀಕ್ಷ್ಣ ಅಂಚಿನ ಕಾಲವೇ ಚಕ್ರದಂತೆ ಕೃಷ್ಣನ ಕೈಯಲ್ಲಿದೆ ಅಂತೆ. ಯಾವಾಗ ಯಾರು ಹುಟ್ಟಬೇಕು, ಯಾವಾಗ ಯಾರು ಸಾಯಬೇಕು, ಯಾವಾಗ ಯಾರು ಬದುಕಬೇಕು ಎಲ್ಲ ಅವನ ಕೈಯಲ್ಲಿದೆ ಅಂತೆ. ಹಾಗಾಗಿ ಅವನ ಮಹಿಮೆಗಳನ್ನು ಶ್ರವಣ ಮಾಡುವಾಗ ಈಗ ಹಿಂದೆ ಹೇಳಿದ್ದೆಲ್ಲ ಏನು ಕಥೆಗಳಿದೆ, ಇದು ಅವನ ಮಹಿಮೆ, ಇವನ ಶಕ್ತಿಗೆ ಬಹಳ ಆಶ್ಚರ್ಯ ಏನಲ್ಲ ಅಂದ್ಬಿಟ್ರು. ಭಾಳ ಆಶ್ಚರ್ಯ ಪಡಬೇಡಿ. ಕೇಳುವಾಗ ಅಷ್ಟು ರಭಸದಿಂದ ಹೇಳುವಾಗ ಹಾಗೆ ಹೇಳ್ತಿರ್ತಾರೆ ಅಷ್ಟೆ. ವಿಶ್ವರೂಪ ತೋರಿದ, 18 ಅಕ್ಷೋಹಿಣಿ ಇಲ್ಲ ಅನಿಸಿದ, ಏನು ಅದ್ಭುತ ಅಂತ ನಾವು ಅಂತಿರ್ತೀವಿ ಅಷ್ಟೆ. ಅದು ನಮ್ಮಟ್ಟಿಗೆ ಅದ್ಭುತ. ದೇವರ ಶಕ್ತಿ ಮುಂದೆ ಇದೇನು ಅದ್ಭುತ ಅಂದ್ಕೊಳ್ಬೇಡ್ರಿ, ಇದಕ್ಕೂ ಅದ್ಭುತವಾದದ್ದು ಬಹಳ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಸುಧಾಮನ ಮನೆಗೆ ಅಂದರೆ ಕುಚೇಲನ ಮನೆಗೆ ಸಂಪತ್ತು ಕೊಟ್ಟ ಲಕ್ಷ್ಮೀಪತಿ ಸಂಪತ್ತು ಕೊಡದೇ ಇರ್ತಾನ, ಅದೇನು ಭಾರಿ ಆಶ್ಚರ್ಯ ಅಲ್ಲ ಅಂತಾರೆ. ಕಡುಬಡವನನ್ನು ಶ್ರೀಮಂತನನ್ನು ಮಾಡಿದ, ಏನು ಅದ್ಭುತ, ಏನು ಅದ್ಭುತ ಅಲ್ಲ, ಅವ ಮಾಡೇ ಮಾಡ್ತಾನೆ ಆ ಕೆಲಸ ಅಂತಾರೆ. ನೋಡಿ, ಇದು ಜ್ಞಾನಿಗಳು ಚಿಂತನೆ ಮಾಡುವ ಪದ್ಧತಿ. ಭಗವಂತನ ಕಥೆಗಳನ್ನು ಹೀಗೆ ಹೇಳಿ ಅದನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. 11ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಜಾಯಂತೇರೋಪಾಖ್ಯಾನ ಅಂತ ಬರ್ತದೆ. ಕವಿ, ಹರಿ, ಅಂತರಿಕ್ಷ,
ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ 9 ಜನ ಜ್ಞಾನಿಗಳು. ಋಷಭ ನಾಮಕ ಭಗವಂತನ ಪತ್ನಿ ಜಯಂತಿ. ಜಯಂತಿಯಲ್ಲಿ ಭರತನನ್ನು ಮೊದಲು ಮಾಡಿ 100 ಜನ ಮಕ್ಕಳನ್ನು ಪಡೆದಿದ್ದ. ಅದರಲ್ಲಿ 9 ಜನ ಇವರಂತೆ. ಕವಿರ್ ಹರಿರ್ ಅಂತರಿಕ್ಷ, ಕವಿರ್ ಹರಿರಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ. ಈ 9 ಜನ ಜ್ಞಾನಿಗಳು ಯಾವಾಗಲೂ ಭಗವಂತನನ್ನು ಎಲ್ಲೆಡೆಯಲ್ಲಿ ಕಾಣ್ತಾ ಭೂಮಿಯನ್ನು ಸಂಚಾರ ಮಾಡಿಕೊಂಡಿದ್ದರಂತೆ ಭಾಗವತ ಧರ್ಮಾನುಷ್ಠಾನ ಮಾಡಿ. ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ ಮಹೀಂ. ಬಹಳ ಕಡೆ ಸಂಚಾರ ಮಾಡ್ತಾ ಇದ್ದಂಥ ಮಹಾನುಭಾವರು. ಸಂಚಾರ ಮಾಡುವಂಥ ಈ ಜ್ಞಾನಿಗಳಿಗೆ ಒಬ್ಬ ರಾಜ, ನಿಮಿ ಅಂತ ರಾಜ. ಆ ನಿಮಿರಾಜ ಯಾಗ ಮಾಡ್ತಾ ಇರುವಾಗ ಅವನ ಯಾಗ ಮಂಟಪಕ್ಕೆ ಬರೋಣ ಅಂತ ಅನಿಸ್ತು. ಅಲ್ಲಿಗೆ ಬಂದುಬಿಟ್ರು. ಪ್ರೇರಣೆ ಆಯಿತು, ಬಂದ್ರಷ್ಟೆ. ನಿಮಿರಾಜ ಎದ್ದು ನಿಂತು ಆದರ ಮಾಡಿದ. ನನ್ನ ಭಾಗ್ಯ, ಎಲ್ಲೆಡೆ ಸಂಚಾರ ಮಾಡೋರು ನನ್ನ ಯಾಗ ಮಂಟಪಕ್ಕೆ ಬಂದ್ರಲ್ಲ, ಭಾಗವತ ಧರ್ಮ ಮಾಡೋರು. ಅವರನ್ನು ಕುರಿತು ಪ್ರಶ್ನೆಗಳನ್ನು ಹಾಕಿದ ವಿದೇಹ ರಾಜ. ಯಾಗ ಮಂಟಪಕ್ಕೆ ಬಂದಿದ್ದೀರಿ, ನಿಮ್ಮಿಂದ ಒಂದು ಒಳ್ಳೆಯ ತತ್ವಗಳ ಉಪದೇಶ ಆಗಲಿ, ತತ್ವಗಳನ್ನು ನನಗೆ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ. ಮೊದಲನೇ ಜ್ಞಾನಿಗಳು ಕವಿ ಎನ್ನುವರು ಉಪದೇಶ ಮಾಡ್ತಾರೆ. ಕವಿರುವಾಚ, ಭಾಗವತ ಧರ್ಮವನ್ನು ಎಲ್ಲರೂ ಅನುಷ್ಠಾನ ಮಾಡಬೇಕು. ಯಾವುದನ್ನು ಭಾಗವತ ಧರ್ಮ ಅಂತ ಕರೀತಾರೆ? ನಾವು ಸಹಜವಾಗಿ ಸರಳವಾಗಿ ಮಾಡಬಹುದಾದದ್ದನ್ನು ಹೇಳಿಕೊಟ್ಟಿದ್ದಾರೆ. ಯಾವುದು ನಮ್ಮಿಂದ ಮಾಡಲಿಕ್ಕಾಗಲ್ವೋ ಅದನ್ನು ಹೇಳಲಿಲ್ಲ. ರಾಜಸೂಯ ಯಾಗ ಮಾಡು, ಇಷ್ಟು ಖರ್ಚು ಬರ್ತದೆ, ಒಂದು ದೊಡ್ಡ ಪಟ್ಟಿ ಕೊಡ್ತೀನಿ, ನಿನ್ನ ಕೈಯಲ್ಲಿ ತರಲಿಕ್ಕಾದರೆ ಹೇಳು, ಇಲ್ಲದೆ ಇದ್ರೆ ನಾನೇ ತಂದು ಬಿಡ್ತೀನಿ, ಆಮೇಲೆ ಕೊಡುವಂತೆ ಅದರದ್ದು ಹಣ ಅಂತ. ಆ ಥರದ್ದನ್ನು ಭಾಗವತ ಹೇಳಲಿಕ್ಕೆ ಹೊರಟಿಲ್ಲ. ಅಲ್ಲ, ನಾವು ಹೇಳಿ ಭಾಗವತದಲ್ಲಿ ಹಿಂಗೆ ಹೇಳಿದಾರೆ ನೋಡ್ರಿ ಅಂತ ಹೇಳ್ತೇವೆ ಅಷ್ಟೆ. ಇವಾಗೆಲ್ಲ ಹಾಗೆ, ಅಲ್ಲಿ ಹೇಳಿದ್ದೇ ಏನೋ, ನಮ್ಮ ಹೊಟ್ಟೆಪಾಡಿಗೆ ನಾವು ಮಾಡಿದ್ದಿನ್ನೇನೋ ಅಂತಾಗಿದೆ. ಭಾಗವತದ ಧರ್ಮ ಅಂದರೆ ಶ್ರೀ ಸಾಮಾನ್ಯನು ಸಹಜವಾಗಿ ಸರಳವಾಗಿ ಮಾಡಬಹುದಾದದ್ದೇ ಭಾಗವತದ ಧರ್ಮ. ಕವಿರುವಾಚ, ಮನ್ಯೇ ಕುತಶ್ಚಿದ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರ ಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಹಿ. ಇದು ಭಾಗವತದ ಧರ್ಮ. ನಾವು ಹೃದಯ ಕಮಲದೊಳಗೆ ಭಗವಂತನ ಪಾದಕಮಲಗಳನ್ನು ಯಾವಾಗಲೂ ಉಪಾಸನೆ ಮಾಡಬೇಕಂತೆ. ಭಯ ಪರಿಹಾರ ಆಗ್ತದೆ. ಮನುಷ್ಯನಿಗೆ ಬರ್ತಾ ಬರ್ತಾ ಭಯ ಜಾಸ್ತಿ ಆಗ್ತದೆ. ವಯಸ್ಸಾಗ್ತಾ ಇರಲಿಕ್ಕೆ, ತಾನು ಮಾಡ್ತಿದ್ದ ಕಂಪ್ನಿಯಿಂದ ನಿವೃತ್ತನಾಗ್ತಿರಲಿಕ್ಕೆ, ಅಂತೂ ಏನೇನೋ ಕಾರಣಗಳಿಂದ ಅವನಿಗೆ ಭಯ ಶುರು ಆಗ್ತದೆ. ಇನ್ಸೆಕ್ಯೂರ್ ಫೀಲಿಂಗ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇನ್ಸೆಕ್ಯೂರ್ ಫೀಲಿಂಗ್ ಒಳಗೆ ಶುರು ಆಗಿರ್ತದೆ. ಮುಂದೇನಪ್ಪ ನಂದು, ನಮ್ಮನ್ನು ಎಲ್ಲಿ ಆಶ್ರಮಕ್ಕೆ ಸೇರಿಸಿಬಿಡ್ತಾರೋ ಏನೋ. ಓಲ್ಡ್ ಏಜ್ ಹೋಮ್ ಅಂತ ಹೆಸರು ಬೇರೆ ಇಟ್ಟಿದ್ದಾರೆ. ಅವುಗಳದ್ದೇ ಹಾರಾಟ ಹೋರಾಟ. ಇದು ಒಂದು ರೀತಿ ಕೆಲವರಿಗೆ. ಈಗೆಲ್ಲ ಬಹಳ ಜನರಿಗೆ ಶುರುವಾಗಿದೆ, ನಮ್ಮನ್ನು ಯಾವಾಗ ಕೆಲಸದಿಂದ ತೆಗೆದು ಬಿಡ್ತಾರೋ ಏನೋ. ಏಜ್ ಆಗಿಲ್ಲ ಮತ್ತು ಅವ್ರಿಗೆ ಯಾರಿಗೂ, ಇನ್ನೂ ಏಜ್ನಲ್ಲಿದ್ದವರಿಗೂ ಶುರುವಾಗಿದೆ ಇನ್ಸೆಕ್ಯೂರ್ ಫೀಲಿಂಗ್. ಅವರವ್ರ ಅನುಭವಕ್ಕೆ ಬರಲಿಕ್ಕೆ ಶುರುವಾಗಿದೆ. ಏನೋ ಮೆರೆದವ್ರು ಮೆರೆದ್ರು, ಯಾರಿಲ್ಲ ಅಂದ್ಕೊಂಡು ಮೆರೆದ್ರು, ಅವರಿಗೂ ಶುರುವಾಯಿತು. ಕಾಲ ಎಲ್ಲರಿಗೆ ಬುದ್ಧಿ ಕಲಿಸ್ತದೆ. ಆ ಇನ್ಸೆಕ್ಯೂರ್ ಫೀಲಿಂಗಿನಿಂದ ದೂರ ಆಗೋದು ಹೇಗೆ? ಎಷ್ಟು ಶ್ರೀಮಂತರು, ಎಂತೆಂಥ ಅಧಿಕಾರದಲ್ಲಿರುವವರು, ಎಷ್ಟು ದೊಡ್ಡ ದೊಡ್ಡ ದೇಶ ವಿದೇಶಗಳಿಗೆ ಓಡಾಡುವವರು ಒಳಗಡೆಯಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರ್ತದೆ. ಅಂಥ ಒಳಗಡೆ ಆಗುವ ಆಂತರಿಕ ಭಯವನ್ನು ಹ್ಯಾಕೆ ಪರಿಹಾರ ಮಾಡಿಕೊಳ್ಬೇಕು? ಅದಕ್ಕೆ ಉಪಾಯ ಹೇಳಿದರು.
ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ. ಪಾದಾಂಬುಜೋಪಾಸನ, ಭಗವಂತನ ಪಾದಕಮಲಗಳನ್ನು ನಿನ್ನ ಹೃದಯದಲ್ಲಿ ಉಪಾಸನೆ ಮಾಡು. ಶ್ರೀಹರಿಯ ಪಾದಕಮಲಗಳ ಉಪಾಸನೆ ಅದೊಂದೇ ಇದಕ್ಕೆ ತಾರಕ. ಇದಕ್ಕೇನು ಹಣ ಖರ್ಚು ಮಾಡಬೇಕಾ? ಪರದೇಶಕ್ಕೆ ಹೋಗಬೇಕಾ? ಇದಕ್ಕೂ ಟ್ರೈನಿಂಗ್ ಕೊಡಬೇಕಾ? ದೇವರ ಪಾದಕಮಲಗಳು ಉಪಾಸನೆ ಮಾಡಲಿಕ್ಕೇನಾದರೂ ಟ್ರೈನಿಂಗ್ ಕೊಡಬೇಕೇನು? ಹಂಗೆ ಹೇಳ್ರಿ, ನಾಳೆಯಿಂದ ಅದರದ್ದೇ ಒಂದು ಸೆಂಟರ್ಗಳು ಶುರು ಆಗಿಬಿಡ್ತಾವೆ. ಧರ್ಮ ಮಾರಾಟಕ್ಕಿಲ್ಲ. ಪುರಾಣ ಪ್ರವಚನಗಳು, ಭಾಗವತ ಇವೆಲ್ಲ ಮಾರಾಟಕ್ಕಿರೋ ವಸ್ತುಗಳಲ್ಲ. ಇದು ಆತ್ಮ ಸಾಧನೆ, ಆತ್ಮೋನ್ನತಿಗಿರುವಂಥದ್ದು. ಆದರೆ ಕಾಲ ಬದಲಾಗಿ ಮಾರ್ಪಾಡಾಗಿ ಎಲ್ಲವೂ ಮಾರಾಟದ ವಸ್ತುಗಳಾಗಲಿಕ್ಕೆ ಶುರುವಾಗಿದ್ದಾವೆ. ಇದೇ ವಿಪರ್ಯಾಸ. ಇದನ್ನು ಯಾರು ತೂಗಿಸ್ತಾರೆ? ಇದನ್ನು ಯಾರು ಸರಿಪಡಿಸ್ತಾರೆ? ನಾವೇ ಮಾಡಿಕೊಂಡಂಥ ವಿಚಿತ್ರ ವ್ಯವಸ್ಥೆಗಳಿವೆಲ್ಲ. ಭಾಗವತ ಹೇಳ್ತದೆ, ಹಣದ ಆಸೆ ಬಿಡು, ಫಲದ ಆಸೆ ಬಿಡು, ಹೃದಯದಲ್ಲಿ ಭಗವಂತನ ಪಾದಕಮಲಗಳ ಉಪಾಸನೆ ಮಾಡ್ತಾ ಕೂಡು, ಕಾಮಗಳನ್ನು ಬಿಡು, ಕ್ರೋಧ ಬಿಡು, ಲೋಭ ಬಿಡು, ಮೋಹ ಬಿಡು, ಮದ ಬಿಡು. ಬಿಡಲಿಕ್ಕೂ ಅಲ್ಲ, ಬಿಡಲಿಕ್ಕೇ ಅಲ್ಲ, ಎಲ್ಲ ಬೇಕು ಅಂತಾನೆ. ದೇವರೊಬ್ಬ ಬೇಕೋ ಬೇಡೋ, ಉಳಿದೆಲ್ಲ ಬೇಕೇ ಬೇಕು ಅಂತಾನೆ. ಇದು ಭಾಗವತದ ಧರ್ಮ ಅಲ್ಲ. ಭಾಗವತದ ಧರ್ಮ ಅಂದರೆ ಎಷ್ಟು ಅದ್ಭುತ ಇದೆ. ಏನು ಬಿಡ್ತೀಯೋ ಹಿಡಿತೀಯೋ, ಹೃದಯದಲ್ಲಿ ಅಂತೂ ಭಗವಂತನ ಪಾದಕಮಲಗಳನ್ನು ಉಪಾಸನೆ ಮಾಡು. ಕವಿ ಅನ್ನೋ ಜ್ಞಾನಿಗಳು ಕೊಡ್ತಿರುವ ಲಕ್ಷಣ ಇದು, ಧರ್ಮ ಇದು. ಭಾಗವತರು 3 ಥರ ಇದ್ದಾರೆ. ಭಾಗವತ ಉತ್ತಮರು, ಭಾಗವತ ಮಧ್ಯಮರು, ಪ್ರಾಕೃತರು ಅಂತ. ವ್ಯಕ್ತಿಗಳ ವಿಭಾಗ ಮಾಡಿದ್ದಲ್ಲ ಭಾಗವತ. ಅವರವ್ರದ್ದೇ ಆದ ಗ್ರೇಡ್ನೆಸ್ಸು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಮೊದಲು ಪ್ರಾಕೃತರಾಗಿರ್ತಾರೆ, ಅದನ್ನೇ ಹೆಚ್ಚು ಮಾಡಿಕೊಂಡ ಹಾಗೆ ಮಧ್ಯಮರಾಗ್ತಾರೆ, ಅದನ್ನೇ ಇನ್ನೂ ಜಾಸ್ತಿ ಮಾಡಿದಾಗೆ ಉತ್ತಮರಾಗ್ತಾರೆ. ಗ್ರೇಡು. ಪ್ರಾಕೃತರಾಗೋದು ಅಂದ್ರೆ ಅರ್ಥ, ಪ್ರಾಕೃತ ಭಾಗವತರ ಲಕ್ಷಣ ಏನು ಅಂತ ತಿಳಿಸ್ತಾರೆ. ಸಹಜವಾಗಿ ಅಲ್ಲಲ್ಲಿರುವ ಅರ್ಹತೆಗೆ ಅನುಗುಣವಾಗಿ ಭಗವಂತನನ್ನು ಕಾಣೋದೆಲ್ಲ ಪ್ರಾಕೃತ. ಎಲ್ಲ ಕಡೆಯಲ್ಲಿ ಕಾಣ್ತಿರ್ತಾರೆ ದೇವರನ್ನು ಅಂತಿಲ್ಲ, ಅಲ್ಲಲ್ಲಲ್ಲೇ ಕಾಣ್ತಾರೆ ಯೋಗ್ಯವಾಗಿ. ದಯಾ, ಮೈತ್ರಿ, ಕೃಪಾ, ಹೀಗೆ ಎಲ್ಲೆಡೆಯಲ್ಲಿ ಭಗವಂತನನ್ನು ಕಾಣೋರಿದ್ದಾರಲ್ಲ, ಅವರು ಭಾಗವತೋತ್ತಮರು ಅಂತ ಕರೆಸ್ಕೊಳ್ತಾರೆ. ಹೀಗೆ ಭಾಗವತ ಮಧ್ಯಮ ಹಾಗೂ ಉತ್ತಮ, ಪ್ರಾಕೃತ ಅನ್ನೋ ವ್ಯವಸ್ಥೆಗೆ ಅನುಗುಣವಾಗಿಯೂ ಕೂಡ ಭಾಗವತ ಧರ್ಮಗಳ ವಿಭಾಗವನ್ನು ಮಾಡಿ ಒಬ್ಬ ಜ್ಞಾನಿಗಳು ವಿವರಣೆಯನ್ನು ಮಾಡ್ತಾರೆ. ಕವಿ, ಹರಿ, ಅಂತರಿಕ್ಷ ಇವರಲ್ಲಿ ಹೊಸ ಹೊಸ ವಿಷಯಗಳು ಬಂದಿದ್ದಾವೆ. ಕವಿ ಅನ್ನೋ ಜ್ಞಾನಿಗಳು ಮತ್ತೊಂದು ವಿಷಯ ಹೇಳ್ತಾರೆ. ಮಾಡಿದ್ದೆಲ್ಲ ಕರ್ಮಗಳನ್ನು ದೇವರಲ್ಲಿ ಸಮರ್ಪಣೆ ಮಾಡೋದು ಒಂದು ಧರ್ಮ ಅಂತ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ನಾರಾಯಣಾಯೇತಿ ಸಮರ್ಪಯೇತ್. ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಏನು ನಿನ್ನಿಂದ ಕರ್ಮ ನಡೀತದೆ, ನಾರಾಯಣ ನೀನು ಒಳಗೆ ನಿಂತು ಮಾಡಿಸಿದಿ, ನಿನಗೆ ಅದು ಸಮರ್ಪಿತ ಅಂತ ಸಮರ್ಪಣೆ ಭಾವ ಬೇಕು. ಇದು ಒಂದು ಭಾಗವತದ ಧರ್ಮ. ಭಾಗವತ ಉತ್ತಮರು ಹೇಗಿರ್ತಾರೆ ಅದನ್ನೂ ಕೂಡ ಹರಿ ಅನ್ನುವಂಥ ಜ್ಞಾನಿಗಳು ವಿವರಣೆ ಮಾಡ್ತಾರೆ. ಭಾಗವತ ಉತ್ತಮರ ಲಕ್ಷಣ ಏನು? ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೋ ಜನ್ಮಾಪ್ಯಯಕ್ಷುದ್ಭಯತರ್ಷ ಕೃಚ್ಛ್ರೈ ಸಂಸಾರ ಧರ್ಮೈರವಿಮುಹ್ಯಮಾನಃ ಸ್ಮೃತ್ಯಾ ಹರೇರ್ಭಾಗವತ ಪ್ರಧಾನಃ. ನೋಡಿ, ಭಾಗವತ ಉತ್ತಮರು ಹೀಗಿರ್ತಾರೆ ಅಂತ ಪರಿಚಯಿಸ್ತದೆ. ದೇಹ, ಇಂದ್ರಿಯಗಳು ಹಾಗೂ ಪ್ರಾಣ, ಮನಸ್ಸು ಇವುಗಳೆಲ್ಲವೂ ಕೂಡ ನಮಗೆ ದೇವರೇ ಕೊಟ್ಟಿದ್ದು. ಇದರೊಳಗೆ ಹುಟ್ಟು, ಸಾವು, ಹಸಿವೆ, ನೀರಡಿಕೆ ಎಲ್ಲ ಆಗ್ತದೆ. ಇವುಗಳಿಗೆ ಸಂಸಾರ
ಪರಿಣಾಮ ಅಂತ ಕರೀತಾರೆ ಇವುಗಳಿಗೆ. ಸಂಸಾರದ ಪರಿಣಾಮ ಏನು? ಹುಟ್ಟು, ಸಾವು, ಹಸಿವೆ, ನೀರಡಿಕೆ, ದುಃಖ, ಇವೇ ತಾನೇ ಸಂಸಾರದ ಪರಿಣಾಮ. ಇವೆಲ್ಲ ದೇಹದ ಧರ್ಮ ಅಂತ ತಾನು ಇವುಗಳಿಗೆ ಮೋಹ ಹೋಗದೇ ಇರೋನು ಯಾರು ಇರ್ತಾನೋ ಅವನೇ ಭಾಗವತ ಪ್ರಧಾನ ಅಂತ ಕರೆಸ್ಕೊಳ್ತಾನಂತ. ಹಸಿವೆ ಆಗಿದೆ, ಆದ ಹಸಿವೆಯನ್ನು ದೇಹದ ಧರ್ಮ ಅನ್ನಬೇಕು, ಆತ್ಮನ ಧರ್ಮ ಅನ್ನಬೇಕು? ಹಸಿವೆ, ನೀರಡಿಕೆಗಳು, ಹುಟ್ಟು, ಸಾವುಗಳು ದೇಹದ ಧರ್ಮನೋ ಆತ್ಮನ ಧರ್ಮನೋ? ಆದರೆ ಭಾಗವತ ಹೇಳ್ತದೆ ಇದು ಯಾವುದು ಆತ್ಮನ ಧರ್ಮ ಅಲ್ಲ. ಆತ್ಮನೊಳಗಿರುವುದರೆಲ್ಲ ಸುಖವೇ ಸುಖ. ಆತ್ಮ ದೇಹದೊಳಗಿದ್ದದ್ದಕ್ಕೆ ದೇಹದ ಧರ್ಮಗಳೆಲ್ಲ ಆತ್ಮನಲ್ಲಿ ಉಂಟಾಗ್ತದಂತೆ. ತೆಳ್ಳಗಿರೋದು ದೇಹನೋ ಆತ್ಮನೋ? ದಪ್ಪ ಇರೋದು ದೇಹನೋ ಆತ್ಮನೋ? ಕಪ್ಪ ಇರೋದು ಬೆಳ್ಳಗಿರೋದು ದೇಹನೋ ಆತ್ಮನೋ? ಎಲ್ಲ ದೇಹದ ಧರ್ಮ. ಆದರೆ ಮನುಷ್ಯ ತನ್ನನ್ನು ತಾನು ಹೇಗೆ ಗುರುತಿಸ್ಕೋತಾನೆ ಅಂದರೆ ನಾನೇ ದೇಹ ಅನ್ನೋ ಹಾಗೆ ಗುರುತಿಸ್ಕೋತಾನೆ. ಎಷ್ಟು ತೆಳ್ಳಗಾಗಿಬಿಟ್ಟಿದ್ದೇನಲ್ಲ, ಎಷ್ಟು ದಪ್ಪ ಆಗಿಬಿಟ್ನಲ್ಲ. ಅರೇ ನೀ ದಪ್ಪ ಆಗಿಲ್ವೋ, ನಿನ್ನ ದೇಹ ದಪ್ಪ ಆಗಿದೆ, ದೇಹ ಕಪ್ಪಾಗಿದೆ, ಅದು ಬಿಟ್ಟೋಗ್ತದೆ ನಿನ್ನನ್ನು. ಅಷ್ಟು ವಿವೇಕ ಇರಲ್ಲ. ಬೆಂಕಿ ಕಬ್ಬಿಣದೊಳಗೆ ಸೇರಿಕೊಳ್ತದೆ ಕಬ್ಬಿಣ ಕಾಸದಾಗ. ಆದರೆ ಬೆಂಕಿ ಕಬ್ಬಿಣದಲ್ಲಿ ಸೇರಿದ ಮಾತ್ರಕ್ಕೆ ಮಣಿಯೋದು, ಹೊಡೆತ ತಿನ್ನೋದು, ಪೆಟ್ಟು ಅದೆಲ್ಲ ಕಬ್ಬಿಣಕ್ಕೋ ಬೆಂಕಿಗೋ? ಆದರೆ ಈ ದೇಹ ಒಳಗಿರುವ ಬೆಂಕಿಯಂತಿರುವ ಆತ್ಮನೊಟ್ಟಿಗೆ ಸೇರಿದಾಗ ದೇಹದ ಧರ್ಮಗಳನ್ನೆಲ್ಲ ನಾವು ಎಲ್ಲಿ ಸಂಕ್ರಮಣ ಮಾಡ್ಕೋತಿದ್ದೇವೆ? ಆತ್ಮನಲ್ಲಿ. ಇದು ಬೇಡ, ಇದು ಯಾವಾಗ ಹೋಗ್ಬೇಕು ಹೇಳ್ರಿ? ಹಿರಿಯರೆಲ್ಲ ಹಾಗಿರ್ತಿದ್ರು. ಜ್ವರ ಬಂದರೆ ಸ್ವಲ್ಪ ಹೊತ್ತು ತಡ್ಕೋ, ದೇವ್ರ ಪೂಜೆ ಮಾಡಿ ಬರ್ತೀನಿ ಆಮೇಲೆ ಬರುವಂತೆ ಅಂತ ಹೇಳ್ತಿದ್ರಂತೆ. ಹಿರಿಯರೆಲ್ಲ ಪೂಜೆ ಮಾಡ್ತಾ ಇದ್ದರೆ ಜ್ವರ ಬರ್ತಿತ್ತು. ಆ ಜ್ವರವನ್ನು ತೆಗೆದು ದಂಡದಲ್ಲಿ ಇಡ್ತಿದ್ರಂತೆ. ದಂಡದೊಳಗೆ ದಂಡ ಗದ 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 ನಡಗ್ತಿರ್ತಂತಿತ್ತಂತೆ. ಪೂಜೆ ಎಲ್ಲ ಮುಗಿದ ಮೇಲೆ ಬಾ ಅಂತಿದ್ರಂತೆ, ಮತ್ತೆ ದೇಹದೊಳಗೆ ಸೇರ್ಕೊತಿತ್ತು. ಜ್ವರ ಅನುಭವಿಸ್ಬೇಕು, ದೇಹದೊಳಗೆ ಸೇರ್ತದೆ ಅಷ್ಟೇ ತಾನೇ, ಸೇರಲಿ ಅಂತಿದ್ರಂತೆ. ಆತ್ಮ ಬೇರೆಯೇ, ದೇಹ ಬೇರೆ. ಆತ್ಮ ಪರಮಾತ್ಮನೊಟ್ಟಿಗೆ ಇರುವಾಗ ಈ ಜ್ವರ ನನ್ನೇನು ಮಾಡಿತ್ತು ಅಂತಿದ್ರಂತೆ. ಆದರೆ ಕರ್ಮ ಅನುಭವಿಸಬೇಕಲ್ಲ, ಅದೂ ಇರಲಿ ಅಂತಿದ್ರಂತೆ. ಹೀಗೆ ಎಲ್ಲ ರೋಗಗಳನ್ನು ಮಾತನಾಡಿಸಿ ದೇಹದೊಳಗೆ ಅದನ್ನು ಇರಿಸಿ ಕರ್ಮದ ಅನುಭವವನ್ನು ಅನುಭವಿಸಿ ಪರಮಾತ್ಮನೊಟ್ಟಿಗೆ ಒಂದಾದ ಎಂಥೆಂಥ ಮಹಾತ್ಮರನ್ನು ನಾವು ನೋಡಲಿಲ್ಲ. ಹಸಿವೆ ನೀರಡಿಕೆಗಳನ್ನು ಹೀಗೆ ಗೆದ್ದವರಿದ್ದಾರೆ. ಅದನ್ನು ಹೇಳುವಾಗ ಹರಿ ಅನ್ನೋ ಜ್ಞಾನಿಗಳು ಸಂಸಾರ ಧರ್ಮೈ ಅವಿಮುಹ್ಯಮಾನಃ ಸ್ಮೃತ್ಯಾ ಹರೇಃ ಭಾಗವತ ಪ್ರಧಾನ. ಸಂಸಾರದಲ್ಲಿ ಆಗುವ ಆಗುಹೋಗುಗಳು ಯಾವತ್ತೂ ಯಾರನ್ನು ಮೋಹಗೊಳಿಸಲ್ಲ, ಎಂದೂ ದೇವರನ್ನು ವಿಸ್ಮರಣೆಗೆ ಮಾಡಿಕೊಳ್ಳೋದಿಲ್ಲ. ಅವನನ್ನು ಭಾಗವತ ಪ್ರಧಾನ ಅಂತ ಕರಿಬೇಕು ಅಂತ ಹರಿ ಅನ್ನೋ ಜ್ಞಾನಿಗಳು ಹೇಳ್ತಾರೆ. ಒಂದು ಕ್ಷಣವೂ ಭಗವಂತನನ್ನು ಹೃದಯದಿಂದ ಬಿಡಲ್ಲ. ಹೃದಯದಲ್ಲಿ ಒಂದು ಕ್ಷಣವೂ ಪರಮಾತ್ಮನ ಪಾದಾರವಿಂದಗಳನ್ನು ಮರೆಯಲ್ಲ. ತ್ರಿಭುವನ ವಿಭವ ಹೇತವೇಪ್ಯಕುಂಠ ಸ್ಮೃತಿರಜಿತಾತ್ಮಸುರಾದಿಭಿರ್ವಿಮೃಗ್ಯಾತ್ ನ ಚಲತಿ ಭಗವತ್ಪದಾರವಿಂದಾತ್ ಲವನಿಮಿಷಾರ್ಧಮಪಿ ಸ್ಮ ಭಾಗವತ ಪ್ರಧಾನಃ ಲವನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರ್ಯಃ. ಹರಿ ಅನ್ನೋ ಜ್ಞಾನಿಗಳು ಹೇಳ್ತಾರೆ, ತ್ರಿಭುವನ ವಿಭವ ಹೇತವೇ ಅಪಿ ಅಕುಂಠ ಸ್ಮೃತಿ ಅಜಿತಾತ್ಮಸುರಾದಿಭಿ ವಿಮೃಗ್ಯಾತ್. ಒಂದು ಸಂದರ್ಭ ಹೀಗೆ ಬರ್ತದಂತೆ, ಮೂರು ಲೋಕದ ಆಧಿಪತ್ಯ ಕೊಟ್ಬಿಡ್ತಾನಂತೆ. ಬಾ ಇಲ್ಲಿ ನಿನಗೆ ಶ್ರೀಮಂತಿಕೆ ಕೊಡೋಣ ಅಂತಿದ್ದೇನೆ ಅಂತ ದೇವರು ಯಾರಿಗೂ ಇಲ್ಲದಷ್ಟು ಶ್ರೀಮಂತಿಕೆ ಕೊಟ್ಬಿಡ್ತಾನೆ, ಅಧಿಕಾರ ಕೊಡ್ತಾನೆ. ಅದು ಕೊಟ್ಟ ಅಂದರೆ ಪರೀಕ್ಷೆ ಶುರು ಆಯಿತು ಅಂತ ಅರ್ಥ. ಪರೀಕ್ಷೆ ಶುರು ಆಯಿತು, ಎಲ್ಲ ಕೊಟ್ಟಿರ್ತಾನೆ. ಆದರೆ ಭಾಗವತ ಧರ್ಮವನ್ನು ಪಾಲನೆ ಮಾಡೋರು ಮಾತ್ರ
ಎಂದೂ ತಮ್ಮ ಮನಸ್ಸಿನಿಂದ ಹೃದಯದಲ್ಲಿ ದೇವರನ್ನು ಅವನ ಪಾದಾರವಿಂದ ಒಂದು ಅರ್ಧ ನಿಮಿಷದಷ್ಟು ಬಿಡ್ತಿರಲ್ಲಂತೆ. ಸಂಪತ್ತಿರಲಿ, ಅಧಿಕಾರನೂ ಇರಲಿ, ಅಲ್ಲಿಯೂ ದೇವರನ್ನೇ ಹುಡುಕ್ತಿರ್ತಾರಂತೆ. ಅವರಿಗೆ ಭಾಗವತ ಪ್ರಧಾನ ಅಂತ ಕರೀತಾರಂತೆ. ನೋಡಿ, ಶ್ಲೋಕ ಎಷ್ಟು ಅದ್ಭುತವಾಗಿದೆ ಭಾಗವತದಲ್ಲಿ. ತ್ರಿಭುವನ ವಿಭವ ಹೇತವೇಪ್ಯಕುಂಠ ಸ್ಮೃತಿರಜಿತಾತ್ಮಸುರಾದಿಭಿರ್ವಿಮೃಗ್ಯಾತ್ ಅಜಿತ ಆತ್ಮಸುರಾದಿಭಿ ವಿಮೃಗ್ಯಾತ್ ನ ಚಲತಿ ಭಗವತ್ಪದಾರವಿಂದಾತ್. ಒಂದು ಅರ್ಧ ಕ್ಷಣವೂ ಭಗವಂತನ ಪಾದದಿಂದ ವಿಮುಖರಾಗಲ್ಲ. ಬೇಕಾದಾಗಲಿ, ಬೈಯೋರು ಬೈಲಿ, ಹೊಗಳೋರು ಹೊಗಳ್ಳಿ, ಶ್ರೀಮಂತಿಕೆ ಇರೋದಿರಲಿ, ಕೈ ಬಿಟ್ಟು ಹೋಗೋದಾದರೆ ಹೋಗಲಿ, ಆದರೆ ನನ್ನ ಹೃದಯದಲ್ಲಿರೋ ದೇವರ ಪಾದಗಳ ಚಿಂತನೆ ಮಾತ್ರ ನಾನು ಬಿಡಲ್ಲ. ಇವತ್ತೆಂದಾದರೂ ಮೊಬೈಲ್ ಬಿಟ್ಟು ಮಲಗೇವಾ ನಾವು? ತಲೆದಿಂಬು ಮೊಬೈಲ್ ಜೊತೆಗೆ, ಪೂಜೆಗೆ ಕೂತರು ಮೊಬೈಲ್ ಜೊತೆಗೆ, ಸ್ನಾನಕ್ಕೆ ಹೋದರು ಮೊಬೈಲ್ ಜೊತೆಗೆ. ಏನು ಮೊಬೈಲು ಮೊಬೈಲ್ ಮೊಬೈಲ್ ಮೊಬೈಲು. ನಿಮ್ದಲ್ಲ, ನಂದು ಹೇಳ್ತಿದ್ದೇನೆ. ಮೊದಲು ಮಡಿಯಲ್ಲ, ಮೈಲಿಗೆ, ಅದು ಇದು ಎಲ್ಲ ಚರ್ಚೆ ಮಾಡಿದರು ದೊಡ್ಡ ದೊಡ್ಡ ಹಿರಿಯರೆಲ್ಲ. ಅಲ್ಲ, ನೀವೆಲ್ಲ ಬಿಡ್ರಿ, ದೊಡ್ಡ ದೊಡ್ಡ ಹಿರಿಯರು. ನಾನು ಅದನ್ನು ಬಿಡ್ತೀನಿ, ನಾ ಇದನ್ನು ಹಿಡಿಯಲ್ಲ, ನಾ ಇದನ್ನು ಮುಟ್ಟಲ್ಲ. ಆಮೇಲೆ ಇವಾಗ ನಾನು ಇದನ್ನು ಬಿಡಲ್ಲ ಅಂತ ಆಯ್ತು. ಕೊನೆಗೆ ಹೆಂಗೆ ಸೇರ್ಕೊಳ್ತು ಅಂದರೆ ಮೊಬೈಲು ಅರ್ಧ ಕ್ಷಣ ಬಿಟ್ಟರೆ ಕೇಳ್ರಿ, ಎಲ್ಲರೂ ಬೆರಳಲ್ಲಿ ಹಿಂಗೆ ಅಂದದ್ದೇ ಅಂದದ್ದು. ಈಗ ಮಡಿಗೂ ಬಂತು, ಮೈಲಿಗೆಗೂ ಬಂತು. ಮೊಬೈಲ್ ನಡೀತದೆ, ಉಳಿದು ನಡೆಯಲ್ಲ ಅಂತದ್ದು. ಹೆಂಗೆ ಅಳವಡಿಸ್ಕೊಂಡಿದ್ದೇವೆ ಅಂದರೆ ಅದನ್ನು ಉಸಿರು ಬಿಡುವಾಗಲೂ ಅದನ್ನು ಹಿಡ್ಕೊಂಡೇ ಬಿಡೋರು ಎಷ್ಟು ಜನ ಇಲ್ಲ. ಅಲ್ಲೆಲ್ಲೋ ಆಸ್ಪತ್ರೆಯಲ್ಲಿ ICU ಹಾಕಿರ್ತಾರೆ, ಅದೆಲ್ಲ ಇಲ್ಲ ನಮ್ಮ ಮೊಬೈಲ್ ಜೊತೆಗೆ ಇರಬೇಕ್ರಿ, ನಾವು ಅದನ್ನು ಕೊಡಲ್ಲ ಅಂತ. ಇಷ್ಟು ಪರಿಯಿಂದ ನಾವು ಅದಕ್ಕೆ ಮೋಹ ಹೋದ್ವಿ. ಹೋದವ್ರನ್ನ ಬದುಕಿಸ್ಲಿಕ್ಕೇನು ಅದರಿಂದ ಆಗ್ತಾ ಇಲ್ಲ. ಬರೋರು ಬಂದೇ ಬರ್ತಿರ್ತಾರ ಮನೆಗೆ, ಆದರೂ ಫೋನ್ ಮಾಡಿರಿ ಅಂತಾರೆ. ಅಲ್ರಿ, ಅವ್ರು ಬರೋ ಟೈಮಿಗೆ ಬರ್ತಾರೆ. ಫೋನ್ ಮಾಡಿದ ಕೂಡಲೇ 10 ನಿಮಿಷ ಬೇಗ ಬರ್ತಾರೇನು? ಅವರು ಬರಲಿಕ್ಕಾಗಲ್ಲ. ಕಾಲಚಕ್ರ ದೇವರ ಕೈಯಲ್ಲಿದೆ. ನಿನ್ನಿಂದ ಒಂದು ಕಂಡು ಹಿಡ್ಕೊಂಡು ಇನ್ಸ್ಟ್ರೂಮೆಂಟು ನಿನ್ನ ಭ್ರಮೆಗೊಳಪಡಿಸಿದೆ ಅಷ್ಟೇ. ನಾನು ಅವರನ್ನು ಬದುಕಿಸಿದೆ, ಅದ್ರ ಬಗ್ಗೆ ಮತ್ತು ಅಡ್ವರ್ಟೈಸ್ಮೆಂಟು ನೋಡ್ರಿ. ಹಿಂದೆಲ್ಲ ಮೊಬೈಲ್ ಇರಲಿಲ್ಲ, ಅವ್ರು ಬದುಕ್ತಿರಲಿಲ್ಲ. ಮೊಬೈಲಲ್ಲಿ ಫೋನ್ ಮಾಡಿದೆ, ಅವ್ರು ಬದುಕಿಬಿಟ್ರು ನೋಡು. ಬದುಕಿಸಿದ ಮೇಲೆ ಅವನೇ ಬೈತಾನೆ, ನನ್ನ ಯಾಕೆ ಬದುಕಿಸಿದ್ಯೋ ಮಾರಾಯ, ನಾ ಹೋಗ್ಬೇಕು ಅಂಥೇಳೇ ಇದ್ದೆ, ಈ ಫೋನ್ ಬಂದು ನಾನು ಬದುಕಿಸಿಬಿಡ್ತು ನೋಡು ಅಂತಾನೆ. ಮತ್ತು ಇಂಥವೆಲ್ಲ ಎಷ್ಟು ನಡೆದಿಲ್ಲ. ಭಾಗವತ ಧರ್ಮ ಅಂದರೆ ನೀನು ಅಳವಡಿಸ್ಕೊಂಡ ಇವತ್ತಿನ ಉಪಕರಣಗಳು ಒಂದು ಕ್ಷಣ ಬಿಡಲ್ಲ ಅಂತೀಯಲ್ಲ. ಇಷ್ಟೇ ದೇವರ ಪಾದವನ್ನು ಒಂದು ಕ್ಷಣ ಬಿಡಲ್ಲ ಅಂತ ಇಷ್ಟೊತ್ತಿಗೆ ಅಂದಿದ್ರೆ ನೀನೇ ಭಾಗವತೋತ್ತಮ ಆಗ್ತಿದ್ಯಲ್ಲೋ, ನಿನಗೆ ಭಾಗವತೋತ್ತಮರ ಸ್ಥಾನ ಕೊಡ್ತಿತ್ತಲ್ಲೋ ಅಂತದೆ. ನ ಚಲತಿ ಭಗವತ್ಪದಾರವಿಂದಾತ್ ಲವನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರ್ಯಃ ವಿಸೃಜತಿ ಹೃದಯಂ ನ ಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಗೌಘನಾಶಃ ಪ್ರಣಯರಶನಯಾ ಧೃತಾಂಘ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಇದು 12ನೇ ಸ್ಕಂದ. ದಿನಕ್ಕೆ ಸುಮಾರು ಒಂದು 5 ರಿಂದ 6 ಗಂಟೆ ಪ್ರವಚನ ಮಾಡ್ತಾ ಇದ್ದರೆ ಒಂದು 10 ದಿವಸಕ್ಕೆ 11ನೇ ಸ್ಕಂದವನ್ನು ಅನುಸಂಧಾನ ಮಾಡಿ ಮುಗಿಸ್ಬೋದು. ಒಂದು ಅರ್ಥದ ಸುಮ್ಮನೆ ಮೇಲ್ಮೇಲೆ ತಿಳ್ಕೊಬೋದು, ಮೇಲ್ಮೇಲೆ ತಿಳ್ಕೊಳ್ಬೋದು ಅಂತ ಅರ್ಥ, ಪೂರ್ಣ ಅಲ್ಲ. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್. ಏನು ಕರುಣಾಶಾಲಿ ಪರಮಾತ್ಮ, ನೀನು ನಿನ್ನ ಹೃದಯವನ್ನು ಭಗವಂತನೆಡೆಗೆ ಸಾಕ್ಷಾತ್ತಾಗಿ ನಿನಗೆ ಯೋಜಿಸ್ಕೊಳ್ಳಿಕ್ಕೆ ಆಗದಿದ್ದರೂ ಬೇಡಪ್ಪ. ಹರಿಹಿ ಅವಶಾಭಿಹತಃ ಅಪಿ ಅಗೌಘನಾಶ. ಅವಶಾಭಿಹತ, ಪರವಶನಾಗಿ ಭಗವಂತನ ಸ್ಮರಣೆ ಮಾಡೋದು ಒಂದು, ಪರವಶನಾಗದೇ ದೇವರ ಸ್ಮರಣೆ ಮಾಡೋದು ಇದೆ ಅಂತೆ. ಕೆಲವರಿಗೆ ಪರವಶತೆ ಬರ್ತಿರಲ್ಲ ಅಷ್ಟು ಸುಲಭವಾಗಿ, ಕೆಲವರು ಬೇಗ ಪರವಶರಾಗ್ತಾರೆ ದೇವರಲ್ಲಿ. ಪರವಶನಾಗದೇ ದೇವರ ಸ್ಮರಣೆ ಮಾಡಿದರೂ ಕೂಡ ಪಾಪಗಳನ್ನು ಕಳೆದು ಬಿಡ್ತಾನಂತೆ.
ಅಂಥ ಶ್ರೀಹರಿಯನ್ನು ಪ್ರಣಯ ರಶನಯ ಧೃತಾಂಗ್ರಿ ಪದ್ಮ, ನಿನ್ನ ಹೃದಯದಿಂದ ಎಂದೂ ಅವನನ್ನು ಹೊರಗೆ ಕಳಿಸ್ಬೇಡ ಅಂತಾರೆ. ಯಾರು ತಮ್ಮದೇ ಭಕ್ತಿಯ ಪಾಶದಿಂದ, ಪ್ರಣಯ ಪಾಶದಿಂದ ಆ ಹೃದಯದಲ್ಲಿರುವ ಬಿಂಬರೂಪಿ ಶ್ರೀಹರಿ ಕಾಲು ಗಟ್ಟಿ ಕಟ್ಟಿಕೊಂಡು ಇರ್ತಾರಲ್ಲ, ಅವನನ್ನು ಭಾಗವತ ಪ್ರಧಾನ ಅಂತ ಕರೀತಾರೆ ಅಂತ. ಪ್ರಣಯ ರಚನೆಯ ಪ್ರೇಮ ಪಾಶದಿಂದ ಹೃದಯದೊಳಗಿರುವ ಶ್ರೀಹರಿಯ ಪಾದಗಳನ್ನು ಗಟ್ಟಿ ಕಟ್ಕೊಳ್ಬೇಕಂತ, ಹೋಗಬೇಡ ಅಂತ ಕಟ್ಟಿಬಿಡ್ಬೇಕಂತ ಕಾಲಿಗೆ. ಯಾರು ಹೀಗೆ ಕಟ್ಕೊಂಡಿರ್ತಾರೋ ಅವರನ್ನು ಏನಂತ ಕರೀತಾರೆ? ಭಾಗವತೋತ್ತಮ ಅಂತ ಕರೀತಾರೆ ಅಂತ ಹರಿ ಅನ್ನೋ ಜ್ಞಾನಿಗಳ ಉಪದೇಶ. ಹಾಗೆ ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಒಬ್ಬೊಬ್ಬರು ಒಂದೊಂದು ರೀತಿ ಭಾಗವತ ಧರ್ಮದ ಮಹಿಮೆಯನ್ನು ಹೇಳ್ತಾ ಬರ್ತಾರೆ. ಚಮಸ, ಕರಭಾಜನ ಅಂತ ಅವರೂ ಕೂಡ ಭಾಗವತ ಧರ್ಮಗಳನ್ನು ಹೇಳಿದರು. ಕರಭಾಜನರು ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳಲ್ಲಿ ಧರ್ಮ, ಆಚಾರ, ಭಗವಂತನ ರೂಪಗಳು, ಪ್ರಜೆಗಳು ಹೇಗೆ ವರ್ಣನೆ ಮಾಡಬೇಕು, ಪ್ರಜೆಗಳು ಹೇಗಿರ್ತಾರೆ, ಹೀಗೆ 4 ಯುಗಕ್ಕೆ ಸಂಬಂಧಪಟ್ಟ ಧರ್ಮಗಳನ್ನು ವಿವರಣೆ ಮಾಡ್ತಾರೆ. ಕಲಿಯುಗದದ್ದು ವಿವರಣೆ ಮಾಡುವಾಗ ಅಂತಾರೆ, ದ್ವಾಪರ ಆಯಿತು, ಕಲಿಯುಗದ ಬಗ್ಗೆ ಹೇಳ್ತೇನೆ ಎಂದರು ಕರಭಾಜನರು. ಕೃಷ್ಣ ವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕಲಿಯುಗದೊಳಗೆ ಕೃಷ್ಣನನ್ನು, ರಾಮನನ್ನು ಸ್ಮರಣೆ ಮಾಡಬೇಕಂತ. ಮಾಡ್ತಾರೆ, ಮಾಡಬೇಕು, ಅಳವಡಿಸ್ಕೊಳ್ಬೇಕು. ಕಲಿಯುಗದಲ್ಲಿ ಯಾರು ಕೃಷ್ಣರಾಮರ ಸ್ಮರಣೆ ಮಾಡ್ತಾರೋ ಎಲ್ಲ ಕ್ಲೇಶಗಳನ್ನು ಕಳೀತಾನಂತ. ಕಲಿಯುಗದಲ್ಲಿ ದೇವರ ಸಂಕೀರ್ತನೆಗೆ ಅಷ್ಟು ಫಲ ಇದೆ ಅಂತ ಹೇಳ್ತಾರೆ. ಹೀಗೆ ಭಾಗವತ ಧರ್ಮವನ್ನು ಒಬ್ಬೊಬ್ಬ ಜ್ಞಾನಿಗಳು ಕೂಡ ಉಪದೇಶ ಮಾಡಿ ವಿದೇಹರಾಜನ ಯಜ್ಞದೊಳಗೆ ಕಳೆ ಕಟ್ಟು ಹಾಗೆ ಮಾಡಿದ್ರಂತೆ. ಯಾಕಂದರೆ ಬರೀ ಕರ್ಮ ಮಾಡಿದರೆ ದೇವರಿಗೆ ಪ್ರೀತಿ ಆಗಲ್ಲ. ಕರ್ಮ ಮುಗಿತಾ ಮುಗಿತಾ ದೇವರಿಗೆ ಸಮರ್ಪಣೆ ಆಗಬೇಕಾದ್ರೆ ಜ್ಞಾನ ಆಗಬೇಕು, ಜ್ಞಾನ ಕಾರ್ಯ ಆಗಬೇಕು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನಯಜ್ಞ ದೇವರಿಗೆ ಬಹಳ ಪ್ರಿಯ. ವಿದೇಹರಾಜನ ಯಜ್ಞದಲ್ಲಿ ಜಾಯಂತಿಯರು ಮಾಡಿದಂಥ ಜ್ಞಾನಯಜ್ಞದಿಂದ ದೇವರಿಗೆ ಬಹಳ ಪ್ರೀತಿಯಾಯಿತು, ಸಂತುಷ್ಟರಾದರು ದೇವತೆಗಳು ಅಂತ ವರ್ಣನೆ ಮಾಡ್ತಾರೆ. ಇವರು ಹೇಳಿದ ಉಪದೇಶ ಜಾಯಂತಿಯ ಉಪಾಖ್ಯಾನ ವಸುದೇವನಿಗೆ ನಾರದರು ಹೇಳಿದರು ಅಂತಾರೆ. ವಸುದೇವ ನಾರದರ ಸಂವಾದವನ್ನೇ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ವಿವರಣೆ ಮಾಡಿದ್ದಂತೆ. ಇದು 11ನೇ ಸ್ಕಂದದ ಮತ್ತೊಂದು ವಿಶೇಷ. ಹೀಗೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಅವಧೂತ ಗೀತೆ, ಆತ ಬಹಳ ನಿಶ್ಚಿಂತನಾಗಿರ್ತಿದ್ದ. ಎಲ್ಲೂ ಯಾರೊಟ್ಟಿಗೂ ಜಗಳ ತೆಗೆದದ್ದೇ ಇಲ್ಲ, ಯಾರ ಬಳಿಗೂ ದೈನ್ಯತೆ ಇಲ್ಲ, ಕೇಳಿದ್ದಿಲ್ಲ, ಬೇಡಿದ್ದಿಲ್ಲ, ಊಟಕ್ಕೆ ಹಾತುರಿದಿದ್ದಿಲ್ಲ, ಬಟ್ಟೆಗೆ ಹಾತುರಿದಿದ್ದಿಲ್ಲ, ಅಷ್ಟು ನಿಶ್ಚಿಂತನಾಗಿರ್ತಿದ್ದಂತೆ. ಏನೂ ಕೇಳಲಿಲ್ಲ ಅಂದರೆ ಏನಪ್ಪ ಇವನು ಹೀಗಿದ್ದಾನೆ ಅಂತ ರಾಜನಿಗೆ ಆಶ್ಚರ್ಯ ಆಯಿತು. ಯದುರಾಜನಿಗೆ ಅವನನ್ನು ಒಂದು ಸಲ ಕೂಗಿ ಕೇಳಿದ್ದಂತೆ, ಬಾರೋ ಇಲ್ಲಿ, ನೀನು ಯಾರು? ನೀನು ಎಷ್ಟು ನಿಶ್ಚಿಂತನಾಗಿದ್ದೀಯಲ್ಲ, ಯಾವ ಚಿಂತೆ ಇಲ್ಲ ನಿನ್ನೊಳಗೆ, ಹೀಗಿರ್ಲಿಕ್ಕೆ ಹ್ಯಾಕೆ ಸಾಧ್ಯ ಆಯಿತು ಅಂತ ಕೇಳಿದ. ಅದಕ್ಕೆ ಆ ಅವಧೂತ ಹೇಳಿದಂತೆ ರಾಜನಿಗೆ, ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ. ರಾಜನ್, ನನಗೆ ಬಹಳ ಜನ ಗುರುಗಳಿದ್ದಾರೆ, ಬಹಳ ಜನ ಗುರುಗಳು ಪಾಠ ಮಾಡಿದ್ದಾರೆ. ಅವರು ಯಾರೂ ಗುರುಗಳು ಎದುರುಗಡೆಯಲ್ಲಿ ಕೂತು ಉಪದೇಶ ಮಾಡಲಿಲ್ಲ, ಎಲ್ಲ ನನ್ನ ಬುದ್ಧಿಯಿಂದಲೇ ನಾನು ಮಾಡಿಕೊಂಡ ಗುರುಗಳು ಅಂತಂದ. ಯಾರವರು? 24 ಗುರುಗಳಿದ್ದಾರೆ ಅಂತನ್ನಂತೆ. ಆ 24 ಗುರುಗಳಿಂದ ಕಲಿತ ಪಾಠ ಆದರೂ ಏನು, ನನಗೂ ಹೇಳ್ಬೋದಲ್ಲ ಅಂದ ರಾಜ. ಅವಧೂತ ಅವನಿಗೆ 24 ಗುರುಗಳಿಂದ ಕಲಿತ ಪಾಠವನ್ನು ಉಪದೇಶ ಮಾಡ್ತಾನೆ. ಯಾರ್ಯಾರು ಗುರುಗಳು? ಪೃಥಿವೀ ವಾಯುರಾಕಾಶೋ, ಪೃಥಿವೀ ವಾಯುರಾಕಾಶಂ ಆಪೋಗ್ನಿಶ್ಚಂದ್ರಮಾ ರವಿಃ ಕಪೋತೋ ಜಗರ ಸಿಂಧು ಪತಂಗೋ ಮಧುಕೃದ್ಗಜಃ
ಮಧುಃ ಹರಿಣೋ ಮೀನಃ ಪಿಂಗಲ ಕುರರೋರ್ಭಕಃ ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿಸ್ಸುಪೇಶಕೃತ್. ಇಷ್ಟು ಜನ ಗುರುಗಳಂತೆ. ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಃ. 24 ಗುರುಗಳನ್ನು ನಾನು ಪಾಠಕ್ಕೆ ಅಂತ ಉಪದೇಶಕರನ್ನಾಗಿ ಮಾಡಿಕೊಂಡೆ. ಭೂಮಿ ಪಾಠ ಕಲಿಸಿದ್ದೇನು? ಭೂಮಿ ಅಂದರೆ ಪಂಚಭೂತಗಳಲ್ಲಿ ಒಂದು. ಅದನ್ನು ನೋಡಿ ನಾನು ಪಾಠ ಕಲಿತೆ ಎಂದ. ಭೂಮಿ ಏನು ಪಾಠ ಕೊಡ್ತದೆ? ಭೂತೈರಾಕ್ರಮ್ಯಮಾಣೋಪಿ. ಭೂಮಿಯಲ್ಲಿ ಆಕ್ರಮಣ ಬಹಳ ನಡೀತಾ ಇದೆ. ಮಲಗುತ್ತೇವೆ, ಉಗುಳುತ್ತೇವೆ, ಮಲಮೂತ್ರ ಮಾಡ್ತೇವೆ, ಆದರೆ ಭೂಮಿ ಮಾತ್ರ ಅಳಗಾಡ್ತಾ ಇಲ್ಲ. ಹಾಗೆಯೇ ಇದೆ ಅಂತೆ. ಎಂದೂ ತನ್ನ ಕಕ್ಷೆಯಿಂದ ತಾನು ಜಾರ್ತಾ ಇಲ್ಲ ಭೂಮಿ, ಆದರೆ ಇದರ ಮೇಲೆ ಆಕ್ರಮಣ ಆಗ್ತಾ ಇದೆ. ಮನುಷ್ಯರಾದವರು ತಾನು ಹಿಡಿದ ದಾರಿಯಲ್ಲಿ ಹೋಗುವಾಗ ಎಷ್ಟೇ ಇನ್ನೊಬ್ಬರು ಆಕ್ರಮಣ ಮಾಡಿದರೂ ಆ ದಾರಿಯಿಂದ ತಾನು ಅಳಗಾಡಬಾರ್ದು ಅನ್ನೋ ಪಾಠವನ್ನು ಭೂಮಿಯಿಂದ ಕಲಿತೆ ಅಂತಂದಂತೆ. ತದ್ವಿದ್ವಾನ್ ನಚಲೇನ್ ಮಾರ್ಗಾತ್ ಅನ್ವಶಿಕ್ಷಂ ಕ್ಷಿತೇರ್ವ್ರತಂ. ಮಾರ್ಗಾನ್ ನಚಲೇತ್. ಹೋಗುವ ಮಾರ್ಗದಿಂದ ಯಾವತ್ತೂ ಜಾರಬಾರ್ದಂತೆ. ಶ್ರೀಮಂತಿಕೆ ಬರಲಿ, ಬಡತನ ಬರಲಿ, ಲಕ್ಷ್ಮೀ ಸಮಾವಿಶತು ವಾ ಗಚ್ಚತು ಯಥೇಷ್ಟಂ. ಅದು ಕೈತಪ್ಪಿ ಹೋಗಲಿ, ಅಧಿಕಾರ ಬರಲಿ ಅಥವಾ ಅಧಿಕಾರ ಕೈತಪ್ಪಿ ಹೋಗಲಿ, ತಾನು ಹಿಡಿದ ಭಾಗವತದ ಧರ್ಮದ ದಾರಿಯಿಂದ ಮಾತ್ರ ಯಾವತ್ತೂ ಜಾರಬಾರ್ದು. ಇದು ಭೂಮಿಯಿಂದ ನಾನು ಪಾಠ ಕಲಿತೆ ಅಂತ ಹೇಳ್ತಾನೆ ಆ ಅವಧೂತ. ವಾಯು ಅದು ಹೇಳಿಕೊಟ್ಟ ಪಾಠ ಏನು? ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯಃ ಗುಣೈರ್ನಯುಜ್ಯತೆ ಯೋಗಿ ಗಂಧೈರ್ವಾಯುರಿವಾತ್ಮದೃಕ್. ಗಾಳಿ ಎಲ್ಲೆಡೆ ಬೀಸ್ತಾ ಇದೆ, ಹೂಗಳ ಮೇಲೆಲ್ಲ ಬೀಸಿ ಬರ್ತದೆ. ಹೂವಿನ ಪರಾಗಗಳು ಹೇಗಿರ್ತಾದೋ ಹಾಗೆ ಹೊತ್ತು ಎಲ್ಲೆಡೆಯಲ್ಲಿ ಗಂಧವನ್ನು ಪಸರಿಸ್ತದೆ. ಆದರೆ ಗಾಳಿ ಇದೇ ಗಂಧ ಅಂತ ಹೇಳಲಿಕ್ಕಿಲ್ಲ. ಅದು ಹೇಗಿದೆ? ಹೂವಿನ ಸುಗಂಧ ಇದ್ದರೆ, ಹೂವಿನ ದುರ್ಗಂಧ ಇದ್ದರೆ ಎರಡರ ಮೇಲೂ ಹಾದು ಬರ್ತದೆ. ಗಾಳಿ ಮಾತ್ರ ಯಾವುದ್ರ ಒಳಗೂ ಇಳಿದಿರಲ್ಲ. ಯಾವತ್ತಾದರೂ ಗಾಳಿಯನ್ನು ಇದು ಸುಗಂಧಕ್ಕೆ ಅಂಟುಕೊಂಡ ಗಾಳಿ, ಇದು ದುರ್ಗಂಧಕ್ಕೆ ಅಂಟುಕೊಂಡ ಗಾಳಿ ಅಂತ ಮಾಡಿದ್ದಾರ? ಎಲ್ಲೆಡೆ ಪಸರಿಸ್ತದೆ. ಮನುಷ್ಯರು ಕೂಡ ಈ ದೇಹದೊಳಗಿದ್ದು ಜೀವ ಎಲ್ಲರೆಡೆಯಲ್ಲಿ ಹಾಸ್ವಕ್ಕಾಗಿ ಹೋಗಿ ಬಂದರೂ ವಾಯುವಿನಂತೆ ತಾನು ಅದರ ಒಳಗಡೆಯಲ್ಲಿ ಅತಿ ಆಸಕ್ತಿ ತೋರದಂತಿರಬೇಕು ಅನ್ನೋ ಪಾಠವನ್ನು ಗಾಳಿಯಿಂದ ಕಲಿತೆ ಅಂತಂತಾನೆ. ಹಾಗೆ ಆಕಾಶದಿಂದ ಕಲಿತ ಪಾಠ ಏನು? ಎಲ್ಲರಿಗೂ ಅವಕಾಶ ಕೊಡಬೇಕು ಅನ್ನೋ ಪಾಠ ಆಕಾಶ ಹೇಳಿಕೊಡ್ತಂತೆ. ಎಲ್ರಿಗೂ ಅವಕಾಶ ಕೊಡಬೇಕು ಎಲ್ಲ ರೀತಿಯಿಂದ. ಇಷ್ಟು ವಿಶಾಲವಾದ ದೃಷ್ಟಿ ಆಕಾಶದಿಂದ ನಾವು ಕಲಿಬೇಕು ಅಂತ ಹೇಳಿಕೊಟ್ಟ. ನಾನೊಬ್ಬನೇ ಬದುಕಬೇಕು, ನನ್ನನ್ನೇ ಎಲ್ಲರೂ ಕರಿಬೇಕು, ನನ್ನಿಂದಲೇ ಎಲ್ಲ ಆಗಬೇಕು ಅಂತ ಅನ್ನಬಾರ್ದು. ಅಗ್ನಿಯಿಂದ ಕಲಿತ ಪಾಠ. ಅಗ್ನಿ ಯಾವತ್ತಿದ್ರೂ ಕೂಡ ಏನೆಲ್ಲ ಹಾಕ್ತೇವೆ ಎಲ್ಲವನ್ನೂ ಭಕ್ಷಿಸ್ತದೆ, ಸರ್ವಭಕ್ಷ. ಆದರೆ ಅಗ್ನಿ ಎಂದಾದರೂ ಅಜೀರ್ಣ ಆಯಿತು ಅಂತ ಕೇಳಿದರೆ? ಹಾಗೆ ನಾವು ಸಾಧನೆ ಮಾಡುವಾಗ ನಮ್ಮದೇ ತಪಸ್ಸು, ಜ್ಞಾನ, ದೇವರಲ್ಲಿ ನಾವು ಮಾಡುವ ಶ್ರದ್ಧೆ ಅದು ಬೆಂಕಿಯಂತೆ ಇರಬೇಕು. ಎಂಥ ಘಟನೆ ನಡೆದರೂ ಅದನ್ನೆಲ್ಲ ಅರಗಿಸ್ಕೊಳ್ಳುವ ಶಕ್ತಿ ಬೆಂಕಿಯಂತೆ ನಮ್ಮೊಳಗೆ ನಾವು ಕಲಿತ್ಕೊಳ್ಬೇಕು. ಅಗ್ನಿಯಂತೆ ಪಾಠ ಕಲಿತೆ. ನೀರು ಬಹಳ ಸ್ವಚ್ಛ. ನೀರು ಸ್ವಚ್ಛ ಪ್ರಕೃತಿತ ಸ್ನಿಗ್ಧ. ಎಷ್ಟು ನೀರು ಸ್ವಚ್ಛವಾಗಿದೆ. ಕಣಕಣಗಳು ಹಿಟ್ಟಿಂದು ಒಂದುಗೂಡಿ ಮುದ್ದೆ ಆಗಬೇಕಾದ್ರೆ ಹಿಟ್ಟಿನ ಮುದ್ದೆ ನೀರೇ ಬೇಕಾಗ್ತದೆ. ಬಿಡಿ ಬಿಡಿಯಾದ ಹಿಟ್ಟಿನ ಕಣಗಳು ನೀರಿನ ಶಕ್ತಿಯಿಂದ ಒಂದುಗಲಿತದೆ. ಹಾಗೆ ಸಮಾಜದೊಳಗೆ ಬಿಡಿ ಬಿಡಿಯಾದ ಮನಸ್ಸಿನ ವ್ಯಕ್ತಿಗಳನ್ನು ನಮ್ಮ ಶಕ್ತಿಯಿಂದ ಒಂದು ಮಾಡುವಂತಹ ಪ್ರಯತ್ನ ಮಾಡಬೇಕಂತ. ಆ ಸ್ನೇಹ ಗುಣ ನೀರಿನೊಳಗಿದೆ. ಹರಿದು ಹಂಚಿ ಹೋಗುವ ಹಾಗೆ ಮಾಡಬಾರ್ದು.
ಸ್ನೇಹಿಯಾಗಿ ಬದುಕಬೇಕು. ಹೀಗೆ ನೀರಿನಲ್ಲಿರುವ ಸ್ನೇಹದ ಗುಣ ನನ್ನನ್ನು ಆಕರ್ಷಿಸಿತು, ನನಗೆ ಪಾಠ ಮಾಡಿತು. ಚಂದ್ರಮಾ ರವಿಹಿ, ಚಂದ್ರ ವಿಸರ್ಗಾದ್ಯ ಸ್ಮಶಾನಾಂತಹ ಭಾವ ದೇಹಸ್ಯ ನಾತ್ಮನಃ. ಹುಟ್ಟಿದೆ, ಸಾವಿದೆ, ಹಸಿವೆ ನೀರಡಿಕೆಗಳಿವೆ. ಚಂದ್ರನ ಕಲೆಗಳು 16. ಹುಣ್ಣಿಮೆ ಬಂದಾಗ ಒಟ್ಟುಗೂಡ್ತಾ ಬರ್ತಾವೆ. ಚಂದ್ರ ಇದ್ದಾಗೆ ಇರ್ತಾನೆ ಆತ್ಮ. ಅಮಾವಾಸ್ಯೆ ಬಂದಾಗ ಒಂದೊಂದೇ ಹಂತ ಹಂತವಾಗಿ ಕಳೀತಾ ಬರ್ತದೆ ಕೃಷ್ಣ ಪಕ್ಷದಲ್ಲಿ. ವಿಸರ್ಗದಿಂದ ಆರಂಭ ಮಾಡಿ ಸ್ಮಶಾನದವರೆಗೂ ಇರುವಂತಹ ಭಾವಗಳು ದೇಹಕ್ಕಾಗುವ ಪರಿಣಾಮವೇ ಹೊರತು ಆತ್ಮನಿಗಲ್ಲ ಅಂತ ಚಂದ್ರನಂತೆ ಏಕಾಕಾರನಾಗಿರ್ಬೇಕಂತ. ಚಂದ್ರನಿಂದ ಕಲಿತ ಪಾಠ, ಸೂರ್ಯನಿಂದ ಪಾಠ ಕಲಿತೆ. ನೀರನ್ನೆಲ್ಲ ಸೂರ್ಯ ಮೋಡವಾಗಿ ತಯಾರು ಮಾಡ್ತಾನೆ. ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ ಮೋಡ ಕಳಿಸಿ ಅಲ್ಲಿಗೆ ನೀರು ಸುರಿಸ್ತಾನೆ, ಮಳೆ ಸುರಿಸ್ತಾನೆ. ನಾವು ಕೂಡ ಸಮಾಜದಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಗುಣಗಳಿದೆ ಅದನ್ನು ಶೇಖರಿಸಿ ಹೃದಯದಲ್ಲಿ ಮೋಡವಾಗಿ ಮಡುಗಟ್ಟೋ ಹಾಗೆ ಮಾಡಬೇಕಂತೆ. ಅವಕಾಶ ಸಿಕ್ಕಾಗೆಲ್ಲ ಅಲ್ಲಲ್ಲಲ್ಲಿ ಆ ಗುಣದ ನೀರನ್ನು ಉಪದೇಶದ ಮೂಲಕ ಹರಿಸ್ಬೇಕಂತೆ. ಹೀಗೆ ಸೂರ್ಯನಿಂದ ನಾನು ಪಾಠ ಕಲಿತೆ ಅಂತ ಹೇಳ್ತದೆ. ಕಪೋತೋ ಅಜಗರಃ ಸಿಂಧು, ಕಪೋತ ಪಾರಿವಾಳದಿಂದ ಪಾಠ ಕಲಿತೆ, ಅಜಗರದಿಂದ ಪಾಠ ಕಲಿತೆ ಅಂತ ಹೇಳ್ತಾನೆ. ಒಂದು ಕಾಡಿನಲ್ಲಿ ಹೆಣ್ಣು ಪಾರಿವಾಳ ಗಂಡು ಪಾರಿವಾಳ ಎರಡು ಇರ್ತಿತ್ತಂತೆ. ಎರಡೂ ಪಾರಿವಾಳಗಳ ಅತ್ಯಂತ ಸ್ನೇಹದಿಂದ ಅನೇಕ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಮಾಡಿಕೊಳ್ತು. ಬೇಟೆಗಾರ ಒಮ್ಮೆ ಬಲೆ ಬೀಸಿ ಹೆಣ್ಣು ಪಾರಿವಾಳವನ್ನು ಹಿಡ್ಕೊಂಡು ಬಿಟ್ಟ. ಬಲೆ ಬೀಸಿ ಹೆಣ್ಣು ಪಾರಿವಾಳ ತಗೊಂಡು ತನ್ನ ಮನೆಗೆ ಹೋಗಿ ಕಟ್ಟಿದ. ಗಂಡು ಪಾರಿವಾಳ ಅದರ ಮೇಲೆ ಮಾಡಿದ ಅತಿ ಸ್ನೇಹದಿಂದ ಒಂದು ಮರದ ಮೇಲೆ ಕೂತಿದೆ. ಕೆಳಗಡೆಯಲ್ಲಿ ಹೆಣ್ಣು ಪಾರಿವಾಳ ಬಲೆ. ಹೆಣ್ಣು ಪಾರಿವಾಳದ ಮೇಲಿಟ್ಟ ಅತಿ ಸ್ನೇಹದಿಂದ ತಲೆ ತಿರುಗಿ ಕೆಳಗೆ ಅದು ಬಿದ್ದು ಬಿಡ್ತಂತೆ. ನಾತಿ ಸ್ನೇಹ ನ ಕರ್ತವ್ಯ. ಅತಿಯಾದ ಸ್ನೇಹ ಮಾಡುವ ವ್ಯಕ್ತಿ ಹೆಣ್ಣು ಪಾರಿವಾಳದಲ್ಲಿ ಗಂಡು ಪಾರಿವಾಳವು ಬೆಲೆಗೆ ಸಿಕ್ಕಂತೆ ಸಿಗುತ್ತಾನೆ. ನಾತಿ ಸ್ನೇಹ ಪ್ರಸಂಗೋವಾ ಕರ್ತವ್ಯ ಕ್ವಾಪಿ ಕೇನಚಿತ್. ಯಾರ ಜೊತೆಗೂ ಮಾಡಬಾರ್ದಂತೆ ಸಾಧಕನಾದವನು. ಯಾರ ಜೊತೆಗೂ ಅತಿಯಾದ ಸ್ನೇಹ ಪ್ರಸಂಗವನ್ನು ಮಾಡಬಾರ್ದು. ಎಷ್ಟೋ ಅಷ್ಟೇ ಇರಬೇಕಂತ. ಅತಿ ಸ್ನೇಹ ಅತಿ ಪ್ರಸಂಗ ಮನುಷ್ಯನಿಗೆ ಬಲೆಗೆ ಬೀಸ್ತದೆ, ಬಲೆಗೆ ಬಂಧನಕ್ಕೆ ಒಳಪಡ್ತದೆ ಅನ್ನೋ ಪಾಠ ಕಲಿತೆ ಅಂತ ಕಪೋತದ ಕಥೆ ಹೇಳ್ತಾನೆ. ಅಜಗರ ಅಂದರೆ ಹೆಬ್ಬಾವು, ಅದರಿಂದಲೂ ಪಾಠ ಕಲಿತೆ. ಗ್ರಾಸಂ ಸುಮೃಷ್ಟಂ ವಿರಸಂ ಮಹಾಂತಂ ಸ್ತೋಕಮೇವವ ಯದೃಚ್ಛೈವೋಪಪಾತಿತಂ ಯದೃಚ್ಛೈವಾಪತಿತಂ. ಹೆಬ್ಬಾವು ತನ್ನ ಆಹಾರಕ್ಕೆ ಯಾವತ್ತೂ ಹಾತುರಿಯಲ್ಲ, ತಾನಿದ್ದಲ್ಲೇ ಇರ್ತದೆ. ಕಪ್ಪೆನೋ ಇಣಚಿನೋ ಹತ್ತಿರ ಬಂತು ಅಂದರೆ ನುಂಗುತ್ತದೆ, ಕೂತ್ಕೋತದೆ ಅಷ್ಟೆ. ಇದು ಹೆಬ್ಬಾವಿನ ಆಹಾರದ ಪದ್ಧತಿ. ಅದನ್ನು ನಾನು ಅಳವಡಿಸ್ಕೊಂಡೆ ಅಂದ. ಇವತ್ತೇನು ಸಿಗ್ತದೋ ಆಯಾಸ ಇಲ್ಲದೆ ಕಷ್ಟಪಡದೆ ಏನು ಸಿಗ್ತದೋ ಅದು ದೇವರು ಕೊಟ್ಟದ್ದು ಅಂತ ತಗೋ, ಅದರಿಂದ ಮೇಲೇ ಇರು. ಎದೃಚ್ಛೆಯಿಂದ ಸಂತೃಪ್ತಿ ಇದೆ. ಎಷ್ಟು ಸಿಗ್ತದೋ ಅಷ್ಟರ ಮೇಲೆ ಇರು. ದೊಡ್ಡ ಇಲಿ ಸಿಕ್ಕರೂ ಅದೇ ಆಹಾರ, ಸಣ್ಣ ಇಣಚಿ ಸಿಕ್ಕರೂ ಅಷ್ಟೇ ಆಹಾರ ಅಂತ. ಮತ್ತು ಅದರ ಮೇಲೆ ಹುಡುಕಲ್ಲಂತೆ ಹೆಬ್ಬಾವು. ಹೆಬ್ಬಾವನ್ನು ನೋಡಿ ಆ ಪಾಠ ಕಲಿತಂತೆ ಆ ಅವಧೂತ. ಹಾಗೆ ಸಿಂಧು ಪತಂಗ ಮಧುಕೃತ್ ಗಜ. ಸಿಂಧು ಸಮುದ್ರದಿಂದ ಪಾಠ ಕಲಿತೆ. ಆ ಸಮುದ್ರ ಎಷ್ಟು ಗಂಭೀರವಾಗಿ ಕಾಣುತ್ತದೆ ದೂರದಿಂದ ನೋಡುವಾಗ, ಎಷ್ಟು ಪ್ರಸನ್ನವಾಗಿರ್ತದೆ. ಸಮುದ್ರ ನೋಡಿದಾಗ ನಮಗೆ ಎಷ್ಟು ಆನಂದ ಆಗ್ತದೆ. ಯಾವತ್ತಾದರೂ ಸಮುದ್ರ ಡಲ್ಲಾಗಿ ಕೂತಿದ್ದು ನೋಡಿದರೆ ನಾವು ಕೂಡ್ತೀವಿ ಮನೆಯೊಳಗೆ ಬೇಕಂದರೆ. ಒಂದಿನ ಒಂಚೂರು ಹೆಚ್ಚು ಕಡಿಮೆ ಆದರೆ ಸಾಕು. ಅದು ಯಾವುದೋ ಒಂದು ಸಮಯಕ್ಕೆ ಟಿ ವಿ ತೆಗೆದುಬಿಟ್ಟ ಅಂದರೆ ಕರೆಂಟ್ ತೆಗೆದ್ರೆ ಯಾಕಿಷ್ಟು ಡಲ್ಲಾಗಿದ್ರಿ,
ಕರೆಂಟ್ ತೆಗೆದುಬಿಟ್ಟಿದ್ದಾನೆ. ಕರೆಂಟ್ ತೆಗೆದ್ರೆ ಡಲ್ ಯಾಕೆ ಆಗ್ತೀರಿ? ಅಲ್ಲ, ಸೀರಿಯಲ್ ನೋಡಬೇಕಾಗಿತ್ತು. ಕೆಲವರು ಎಲ್ಲರನ್ನ ಹಾಸ್ಯ ಮಾಡೋ ಉದ್ದೇಶ ಅಲ್ಲ, ಉದಾಹರಣೆಯಾಗಿ ಕೊಟ್ಟೆ ಅಷ್ಟೆ. ಹಾಗೆ ಮನುಷ್ಯನಿಗೆ ಪ್ರಸನ್ನತೆ, ಯಾವಾಗಲೂ ಪ್ರಸನ್ನತೆ, ಲವಲವಿಕೆ ಎಲ್ಲ ಕೆಲಸಗಳಲ್ಲಿ. ಸಮುದ್ರ ನೋಡಿ ಕಲಿತೆ ಅಂದ. ಪ್ರಸನ್ನತೆ, ಗಂಭೀರತೆ ಅಂಥೇಳಿ ದುರ್ವಿಗಾಹ್ಯ ದುರತ್ಯಯ. ಪ್ರಸನ್ನತೆ ಗಂಭೀರತೆಯನ್ನು ಯಾರೂ ದುರುಪಯೋಗ ಮಾಡಿಕೊಳ್ಳಿಕ್ಕಿಲ್ಲ ಸಮುದ್ರದಲ್ಲಿ. ಎಷ್ಟು ಸಮುದ್ರ ಲವಲವಿಕೆಯಿಂದ ಇದೆಯಲ್ಲ, ನೋಡೇ ಬಿಡ್ತೇನೆ ಒಂದು ಕೈ ಅಂದರೆ ಸಮುದ್ರದೊಳಗೆ ಯಾರಾದರೂ ಇಳಿದ್ರೆ ಹಣೆ ಬಾರಿ ಏನು ಆಮೇಲೆ ದಾಟ್ಲಿಕ್ಕಾಗ್ತದ? ಅದರ ಉದ್ದಗಲಗಳನ್ನು ಅಳಿಲಿಕ್ಕಾಗ್ತದ? ಹಾಗೆ ವ್ಯಕ್ತಿ, ಸಾಧಕನಾದ ಯೋಗಿ ತನ್ನ ಜ್ಞಾನ, ತಾನು ಸಂಪಾದಿಸಿದ ಪುಣ್ಯ, ತನ್ನ ತಪಸ್ಸು ಯಾರೂ ಅದನ್ನು ಸಹಜವಾಗಿ ಬೆರಳೆಣಿಕೆಯಲ್ಲಿ ಅಳಿಲಿಕ್ಕಾಗದ ಹಾಗೆ ಇಟ್ಕೊಂಡಿರ್ಬೇಕಂತ ಒಳಗಡೆ. ಇವನ ಗೊತ್ತು ಬಿಡು ಇಷ್ಟೇ, ಇವನ ಹಣೆ ಬಾರ ಇಷ್ಟೇ, ಹೀಗೆ ಯಾರೂ ಅಳಿಬಾರ್ದು, ಯಾವ ರೀತಿಯಿಂದಲೂ ಅಳಿಬಾರ್ದು. ಅವನು ಮಾಡುವ ಜ್ಞಾನದಿಂದ, ತಪಸ್ಸಿನಿಂದ, ಪುಣ್ಯದಿಂದ ಅವನು ಏನು ಮಾಡಿದರೂ ಅವನು ಕೈಗೆ ಸಿಗಬಾರ್ದು. ಹೀಗೆ ನಮ್ಮನ್ನು ಕಾಪಾಡಿಕೊಳ್ಬೇಕು. ದುರ್ವಿಗಾಹ್ಯ ದುರತ್ಯಯ, ಇದೆಲ್ಲ ನಾನು ಸಮುದ್ರದಿಂದ ಕಲಿತ ಪಾಠ. ಅನಂತ ಪಾರೋಹ್ಯ ಕ್ಷೋಭ್ಯ ಸ್ಥಿಮಿದೋದ ಇವಾರಣವಃ. ಸ್ಥಿಮಿದೋದ, ಯಾವತ್ತಾದರೂ ಸಮುದ್ರ ನದಿಗಳೆಲ್ಲ ಬಂದು ಕೂಡ್ತಾವೆ. ಸಾಗರದಲ್ಲಿ ಸಂಗಮಿಸುವ ನದಿಗಳು, ಸಂಗಮಿಸಿದ ನದಿಗಳಿಂದ ಸಮುದ್ರ ಉಕ್ಕೇರ್ತದ. ನದಿಗಳು ಸೇರಲಿಲ್ಲ ಅಂಥೇಳಿ ಯಾವತ್ತಾದರೂ ಸಮುದ್ರದ ನೀರು ಕಡಿಮೆ ಆಗ್ತದ? ಅದಕ್ಕೆ ಸ್ಥಿಮಿತವಾಗಿರ್ತದೆ, ಅದರಲ್ಲಿ ಏರಿಳಿತ ಇಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ವಿಷಯಗಳ ನೀರು ನಮ್ಮ ಬಳಿಗೆ ಬಂದರೂ, ವಿಷಯಗಳ ನದಿಗಳು ನಮ್ಮನ್ನು ಸೇರದೇ ಹೋದರೂ ನಾವು ಮಾತ್ರ ಸಮುದ್ರದ ಹಾಗೆಯೇ ಇರಬೇಕು ಅನ್ನೋ ಪಾಠವನ್ನು ನಾನು ಕಲಿತೆ ಅಂತ ಅವಧೂತ ಹೇಳ್ತಾನೆ. ಪತಂಗ ಮಧುಕೃತ್ ಗಜ. ಪತಂಗ, ಪತಂಗ ಅಂದರೆ ಮಿಣುಕು ಹುಳಕ್ಕೆ ಹೆಸರು. ಮಿಣುಕು ಹುಳ ತಾನು ಮಿನುಗುತ್ತದೆ. ಅದರ ಸ್ವಭಾವ ಏನು ಅಂದರೆ, ಇನ್ನೊಂದು ಮಿನುಗುವ ಬೆಂಕಿ ಕಂಡ್ರೆ ಅದರದ್ದು ಮಿನುಗೋದು ಜಾಸ್ತಿಯೋ ನಂದು ಜಾಸ್ತಿಯೋ ಅಂತ ಅದ್ರ ಜೊತೆಗೆ ತಾನು ತನ್ನ ಪೈಪೋಟಿಗೆ ಇಳಿಸ್ಲಿಕ್ಕೆ ಹೋಗ್ತದೆ. ಇದು ಅದರ ಸ್ವಭಾವ. ಹಾಗಾಗಿ ಬೆಂಕಿ ಭಾಳ ಉರಿತಿರುವಾಗ ಮಿಣುಕು ಹುಳ ತಾನೇ ಜಾಸ್ತಿ ಮಿನುಗ್ತೇನೆ ಅಂತ ಅದರ ಹತ್ತತ್ರ ಹೋಗ್ಲಿಕ್ಕೆ ಹೋಗಿ ಕೊನೆಗೆ ಬೆಂಕಿಗೆ ಸುಟ್ಟು ಕರಕಲಾಗಿ ಬಿದ್ದು ಹೋಗ್ತದೆ. ಇದರಿಂದ ನಾನು ಪಾಠ ಕಲಿತೆ ಅಂತಂದ. ಏನು ಪಾಠ? ಲೋಕದಲ್ಲಿ ಭಗವಂತನ ಮಾಯೆ, ದೇವ ಮಾಯ, ಪುರುಷರಿಗೆ ಹೇಳುವ ಮಾತು. ಅದು ಹೆಣ್ಣು, ಅವಳು ಬೆಂಕಿ ಇದ್ದ ಹಾಗೆ. ನೀನು ಯಾವತ್ತಿದ್ರೂ ಕೂಡ ಬೆಣ್ಣೆ ಇದ್ದ ಹಾಗೆ. ಪಾತ್ರೆಯಲ್ಲಿ ಹಾಕಿಟ್ಟ ಬೆಣ್ಣೆಯು ಒಲೆ ಮೇಲೆ ಇಡಬೇಕು ಅಂತೇನಿಲ್ಲ, ಸುಮ್ಮನೆ ಹತ್ತಿರ ತೊಗೊಂಡು ಹೋದರೆ ಸಾಕಂತೆ ಝಳಕ್ಕೆ ಎಲ್ಲ ಬೆಣ್ಣೆ ಕರಗಿ ಹೋಗ್ತದೆ. ಹಾಗಾಗಿ ಮನುಷ್ಯ ಬಹಳ ಎಚ್ಚರದಿಂದ ಇರಬೇಕು. ದೇವಮಾಯೆ ಎನಿಸಿದ ಸ್ತ್ರೀಯ ವಿಷಯದಲ್ಲಿ ಇಲ್ಲದೇ ಇದ್ದರೆ ಮಿಣುಕು ಹುಳದಂತೆ ಸುಟ್ಟು ಕರಕಲಾಗಬಹುದು ಅನ್ನೋ ಎಚ್ಚರಿಕೆಯ ಪಾಠವನ್ನು ಪತಂಗದಿಂದ ಕಲಿತೆ ಅಂತ ಸ್ತ್ರೀ ಪುರುಷರು ಇಬ್ಬರಿಗೂ ಹೇಳುವ ಮಾತು ಬರ್ತದೆ. ಲೋಭಕ್ಕೊಳಗಾಗಬಾರ್ದು, ತನ್ನತನವನ್ನೇ ಬಹಳ ಅಂತ ಮಾಡ್ಕೊಳ್ಬಾರ್ದು. ಮಧುಕರದಿಂದ ಪಾಠ ಕಲಿತೆ. ಮಧುಕೃತ್ ಗಜಃ. ಮಧುಕರ ಅಂದರೆ ದುಂಬಿ. ಹೂ ದೊಡ್ಡದಿದ್ರೇನು ಸಣ್ಣದಿದ್ರೇನು, ಒಳಗಿರುವ ಜೇನು ಸಿಕ್ಕರೆ ಸಾಕು ಅಂತದಂತೆ ಜೇನು. ದುಂಬಿ ಯಾವತ್ತು ಜೇನನ್ನು ಅರಿಸಿ ಹೋಗ್ತದೆ ಹೊರತು ಹೂವಿನ ಅಳತೆಯನ್ನು ನೋಡಲ್ಲ. ಅಲ್ಲಿ ಸ್ವಲ್ಪ ಸಿಕ್ಕರೂ ಜೇನೇ. ಸಣ್ಣ ಹೂವಿನಲ್ಲಿ ಬಹಳ ಸ್ವಲ್ಪ ಸಿಗ್ತದೆ, ದೊಡ್ಡ ಹೂವಿನಲ್ಲಿ ಬಹಳ ಸಿಗ್ತದೆ. ಆದರೆ ತನಗೆ ಬೇಕಾದದ್ದು ಜೇನು ದೊಡ್ಡದರಲ್ಲಿದ್ದರೆ ಅಲ್ಲಿಯೂ ತಗೊಳ್ತದೆ, ಸಣ್ಣದರಲ್ಲಿದ್ದರೆ ಅಲ್ಲಿಯೂ ತಗೊಳ್ತದೆ. ಇದನ್ನು ನಾನು ಪಾಠವಾಗಿ ಕಲಿತೆ ಅಂತ ಹೇಳ್ತಾನೆ. ಸ್ತೋಕಂ ಗ್ರಸೇದ್ ಗ್ರಾಸಂ. ಒಂದು, ಅಣುಭ್ಯಶ್ಚ ಮಹಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ. ಬಹಳ ಹಿರಿಯರು ನಮಗೆ ಉಪದೇಶ ಮಾಡ್ತಾರೆ, ಅದು ದೊಡ್ಡ ಹೂವು.
ಕಿರಿಯರೂ ಉಪದೇಶ ಮಾಡ್ತಿರ್ತಾರೆ ಕೆಲವೊಮ್ಮೆ, ಅದು ಸಣ್ಣ ಹೂವು. ಆದರೆ ಉಪದೇಶದ ಒಳಗಿರುವ ಸಾರ ಭಾಗವಾದ ಜೇನಿರ್ತದಲ್ಲ, ಅದನ್ನು ಶೇಖರಿಸಿದರೆ ಸಾಕಂತೆ. ನಮಗೆ ಬೇಕಾದದ್ದು ಸಾರ ಅಷ್ಟೆ, ಬೇರೆ ತಗೊಳ್ಳೋದು ಬೇಡ. ಹೂವಿನಲ್ಲಿರೋ ಜೇನನ್ನು ಮಾತ್ರ ತಗೊಳ್ತದೆ. ಜೇನು ರಸ ಬಿಟ್ಟು ಪರಾಗಗಳನ್ನು, ಪೊಕಳೆಗಳನ್ನು, ಕೆಳಗಡೆ ಇರುವಂಥ ಎಲೆಗಳನ್ನು, ಕೆಲವು ಹೂವಿನ ಕೆಳಗಡೆ ಬೆಳೆದ ಮುಳ್ಳನ್ನು ಯಾವತ್ತೂ ದುಂಬಿ ಅದರ ಕಡೆಯಲ್ಲಿ ಅದಕ್ಕೆ ಹಾಕಲಿಕ್ಕೆ ಹೋಗಲ್ಲ. ತನಗೆ ಬೇಕಾದದ್ದೇನು? ಜ್ಞಾನದ ರಸ. ಜ್ಞಾನದ ರಸವನ್ನು ಜೇನಿನಂತೆ ಶೇಖರಿಸಬೇಕು. ಅದೇ ಅವನನ್ನು ಕಾಪಾಡ್ತದೆ. ಇದು ಮಧುಕರ ವೃತ್ತಿ ಅಂತ ಇದನ್ನೂ ಕರೀತಾರೆ ಹಿರಿಯರು ಅಂತ ಮಧುಕೃತ್ತಿನಿಂದ ನಾನು ಪಾಠ ಕಲಿತೆ. ಇನ್ನೊಂದು ಅರ್ಥದಲ್ಲಿ ಮಧುಕರ ವೃತ್ತಿ ಅಂತ ಹೇಳ್ತಾರೆ. ನಾಳೆಯ ಯೋಚನೆ ಮಾಡದೇನೆ ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ, ತುತ್ತು ತುತ್ತನ್ನು ಮಾತ್ರ ಸ್ವೀಕರಿಸು, ಅದಕ್ಕೂ ಮಧುಕರ ವೃತ್ತಿ ಅಂತ ಕರೆದಿದೆ ಭಾಗವತ. ಮಧುಕರ ವೃತ್ತಿ ಎನ್ನೋದು ಅಂತ ದಾಸರು ಅದನ್ನು ಹೇಳ್ತಾರೆ. ಎರಡನ್ನೂ ತಿಳ್ಕೊಳ್ಬೇಕು. ಮಧುಕೃತ್ ಗಜ, ಆನೆಯಿಂದ ಪಾಠ ಕಲಿತೆ. ಆನೆ ದೊಡ್ಡ ದೇಹ, ಭಾಳ ಬಲ. ಆದರೆ ಸ್ಪರ್ಶೇಂದ್ರಿಯದ ವ್ಯಾಮೋಹಕ್ಕೆ ಮಾವುತನ ಕೈಗೆ ವಶ ಆಗಿಬಿಡ್ತದೆ. ದೇಹ ಚರ್ಮ ದಪ್ಪ ಅಲ್ಲ, ಬಹಳ ದಪ್ಪ ದೇಹದ ಚರ್ಮ. ಚರ್ಮ ಬಹಳ ದಪ್ಪ ಆದದ್ದಕ್ಕೆ ತುರಿಕೆ ಜಾಸ್ತಿ. ಮಾವುತ ಆನೆಯನ್ನು ವಶ ಮಾಡಿಕೊಳ್ಳಿಕ್ಕೆ ಚೆನ್ನಾಗಿ ತಿಕ್ತಾನಂತೆ ದೇಹವನ್ನು. ಯಾರು ತಿಕ್ತಾರೋ ಅವ್ರಿಗೆ ವಶ ಆಗಿಬಿಡ್ತದೆ. ಮನುಷ್ಯನೂ ಅಷ್ಟೆ. ಪುರುಷ ಮತ್ತು ಸ್ತ್ರೀಯರು ತಮ್ಮ ದೇಹದ ಸ್ಪರ್ಶ ಸುಖದಿಂದ ಪರಸ್ಪರರಾಗಿ ಬಂಧಿತರಾಗ್ತಾ ಇದ್ದಾರೆ. ಸ್ಪರ್ಶೇಂದ್ರಿಯ ವ್ಯಾಮೋಹ ಇದು ಆನೆಯಿಂದ ಕಲಿತ ಪಾಠ. ಮನುಷ್ಯ ಸ್ಪರ್ಶೇಂದ್ರಿಯದ ವ್ಯಾಮೋಹಕ್ಕೆ ಒಳಗಾಗಬಾರ್ದು, ಬಂಧಿತನಾಗ್ತೇನೆ ಎನ್ನುವ ಪಾಠವನ್ನು ಆನೆಯಿಂದ ಕಲಿತೆ. ಮಧುಹ ಹರಿಣೋ ಮೀನಃ. ಮಧುಹ ಅಂದರೆ ಜೇನನ್ನು, ಅಲ್ಲಿರುವ ಹುಳುಗಳನ್ನು ಓಡಿಸಿ ರಸವನ್ನು ಶೇಖರಿಸಿ ಇರುವವನಿಗೆ ಮಧುಹ ಅಂತ ಕರೀತಾರೆ. ಮಧುರಸವನ್ನು ಚೆನ್ನಾಗಿ ಎಲ್ಲರಿಗೆ ಮಾರಾಟ ಮಾಡಲಿಕ್ಕೆ ಅಂತ ಜೇನುಗೂಡು ಛಿದ್ರ ಮಾಡಿ ಓಡಿಸ್ತಾನೆ. ಅವನಿಂದ ಪಾಠ ಕಲಿತೆ. ಅದನ್ನು ಕೂಡ ಪಾಠ ಹೇಳು. ಏನು ನದೇಯಂ ನೋಪಭೋಗ್ಯಂಚ. ಜೇನು ಹುಳಗಳಿಗೆ ಸ್ವಭಾವ ಏನು? ತರೋದು ಶೇಖರಿಸೋದು, ತರೋದು ಶೇಖರಿಸೋದು. ಎಂದಾದರೂ ಜೇನು ಹುಳ ರಸವನ್ನು ಕುಡಿದದ್ದು ನೋಡಿದಿರ? ಸುಮ್ಮನೆ ತರೋದು ಇಡೋದು, ಶೇಖರಿಸಿ ಶೇಖರಿಸಿ ಇಡೋದು. ನದೇಯಂ, ಇನ್ನೊಬ್ರಿಗೆ ಕೊಡಲ್ಲ. ನೋಪಭೋಗ್ಯಂ, ತಾವು ತಿನ್ನಲ್ಲ, ಸುಮ್ಮನೆ ಗೂಡಿಸೋದು. ಇನ್ಯಾರೋ ಒಬ್ಬನು ಬರ್ತಾನೆ, ಕೆಳಗೊಂದಿಷ್ಟು ಬೆಂಕಿ ಹಾಕ್ತಾನೆ, ಹೊಗೆ ಎಬ್ಬಿಸಿ ಹುಳಗಳನ್ನು ಓಡಿಸಿ ರಸ ಎಲ್ಲ ಹಿಂಡಿ ತಾನು ತಗೊಂಡು ಹೋಗಿಬಿಡ್ತಾನೆ. ಇದನ್ನು ನೋಡಿದ ಆ ಅವಧೂತ ಮನುಷ್ಯ ಅತಿ ಲೋಭ ಮಾಡಿ ತಾನೂ ಉಪಭೋಗಿಸದೆ ಇನ್ನೊಬ್ಬರಿಗೂ ಕೊಡದೆ ಕೂಡಿಟ್ಟು ಇಟ್ಟು ಇಟ್ಟು ಇಟ್ಟರೆ ಇನ್ಯಾರೋ ಹೊಗೆ ಹಾಕಿ ತೊಗೊಂಡು ಹೋಗಿಬಿಡ್ತಾರೆ ಅಷ್ಟೆ. ಇದನ್ನು ನಾನು ಅತಿ ಸಂಚಯ ಮಾಡಿ ಮನುಷ್ಯ ಲೋಭದಿಂದ ಯಾವುದನ್ನೇ ಆಗಲಿ ಬಹಳ ವಸ್ತುಗಳನ್ನು ಕೂಡಿಡ್ತೇವೆ ಇವತ್ತು. ಅವೆಲ್ಲ ನಮಗೆ ಪಾಠ ಹೇಳಿಕೊಡ್ತಾವೆ. ಅತಿ ಲೋಭ ಒಳ್ಳೆಯದಲ್ಲ. ಹೀಗೆ ಮಧುಹ ಹರಿಣೋ ಮೀನಃ, ಜಿಂಕೆಯಿಂದ ಪಾಠ ಕಲಿತೆ. ಜಿಂಕೆಯನ್ನು ಹಿಡಿಬೇಕಾದರೆ ಬೇಟೆಗಾರ ಬಹಳ ಕಷ್ಟಪಡಲ್ಲ. ಯದ್ಯಪಿ ಜಿಂಕೆಯ ವೇಗ ಬಹಳ, ಇಲ್ಲಿದ್ದರೆ ಅಲ್ಲಿ, ಅಲ್ಲಿದ್ದರೆ ಇಲ್ಲಿ ಹಾರ್ತದೆ, ಹಿಡಿಲಾರ್ವಿ. ಆದರೆ ಬೇಟೆಗಾರನಿಗೆ ಜಿಂಕೆ ಬೇಕು. ಅವನೇನು ಮಾಡ್ತಾನೆ, ನಿಂತಲ್ಲೇ ನಿಂತು ಒಳ್ಳೆ ಹಾಡು ಹೇಳ್ತಾನಂತೆ. ಜಿಂಕೆಗಳಿಗೆ ಹಾಡಿನ ಮೇಲೆ ಮೋಹ ಜಾಸ್ತಿ, ಸಂಗೀತದ ಮೋಹ ಜಾಸ್ತಿ. ಗ್ರಾಮ್ಯ ಗೀತೆಗಳಿಗೆ ವಶನಾಗ್ತೇವೆ ಇವತ್ತೆಲ್ಲ. ಒಳ್ಳೆ ದಾಸರ ಪದಪದ್ಯಗಳಿಗೆ ಮೋಹರಾದವ್ರು ಎಷ್ಟು ಜನ ಇದ್ದೇವೆ ಹೇಳ್ರಿ? ದಾಸರ ಪದ್ಯಗಳಿಗೆ ಆಕರ್ಷಿತರಾದವ್ರ ಸಂಖ್ಯೆ ಜಾಸ್ತಿನೋ, ಗ್ರಾಮ್ಯ ಗೀತೆಗಳಿಗೆ ಮೋಹಿತರಾದವ್ರ ಸಂಖ್ಯೆ ಜಾಸ್ತಿನೋ? ಎಲ್ಲ ಗ್ರಾಮ್ಯ ಗೀತೆಗಳಿಗೆ. ಇಡೀ ಪ್ರಪಂಚ ಅತಿ ಹೆಚ್ಚು ವಶ ಆಗ್ತಾ ಇರೋದು ಯಾವುದಕ್ಕೆ? ಗ್ರಾಮ್ಯ ಗೀತೆಗಳಿಗೆ. ಬಹುಸಂಖ್ಯಾತರವರೇ. ಭಾಗವತದಲ್ಲಿ ಒಳ್ಳೆ ಗಾನ ಮಾಡ್ತೀವಿ ಅಂದರೆ ಎಷ್ಟು ಜನ ಕೇಳ್ತಾರೆ? ಅದೇ ಏನಾದರೂ ನೀವು ಕೆಲವು ಕಡೆಯಲ್ಲೆಲ್ಲ ಮಾಡಿಸ್ತಾರೆ, ಒಬ್ಬ ಸಿನಿಮಾ ಆ್ಯಕ್ಟ್ರನ್ನ ಕರೆಸಿಬಿಡ್ರಿ,
ಬೇಗ ಬೇಗ ಟಿಕೆಟ್ ಖರ್ಚಾಗಿಬಿಡ್ತದೆ. ಅಂದರೆ ಬಹುಸಂಖ್ಯೆಯಲ್ಲಿ ಹಾಡುಗಳನ್ನು ಸಂಗೀತವನ್ನು ಕೇಳ್ತಾ ಇರೋದು ಗ್ರಾಮ್ಯ ಗೀತೆಗಳನ್ನು. ಜಿಂಕೆ ಸುಶ್ರಾವ್ಯವಾಗಿ ಏನು ಗಾನ ಮಾಡಿದರೂ ಗಾನ ಮಾಡೋನ ಮೂಲ ಹಿಡ್ಕೊಂಡು ಅವನ ಹತ್ರ ಬಂದು ಮಲಗಿಬಿಡ್ತದಂತೆ. ಅದು ಮಲಗಿದ ಮೇಲೆ ಈತ ತನ್ನ ಗಾನ ನಿಲ್ಲಿಸಿ ಅದರ ಮೇಲೆ ಬಲೆ ಬೀಸಿ ಹಿಡ್ಕೊಂಡು ಹೋಗಿಬಿಡುತ್ತಾನೆ. ಇದನ್ನು ನೋಡಿದ್ದ ಅವಧೂತ, ನಾನು ಹಾಗಾದರೆ ಸಮಾಜದಲ್ಲಿ ಯಾಕೆ ಬಂಧಿತನಾಗ್ತಿದ್ದೇನೆ ಅಂದರೆ ಗ್ರಾಮ್ಯ ಗೀತೆಯ ಮೋಹ, ಶಬ್ದ ಮೋಹ, ಸ್ಪರ್ಶ ಮೋಹಕ್ಕೆ ಆನೆ, ಶಬ್ದ ಮೋಹಕ್ಕೆ ಜಿಂಕೆ. ಹೀಗಾಗಬಾರ್ದು ನಾನು ಅನ್ನೋ ಪಾಠವನ್ನು ಜಿಂಕೆಯಿಂದ ಕಲಿತೆ. ಮೀನಿನಿಂದ ಪಾಠ ಕಲಿತೆ. ಮೀನೇನು ಮಾಡ್ತದೆ? ಕೆರೆಯಲ್ಲಿದ್ದ ಮೀನು ಹಿಡಿಲಿಕ್ಕೆ ಬರ್ತಾನಲ್ಲ, ಜಿಹ್ವಾ ಚಾಪಲ್ಯ ಜಾಸ್ತಿ, ನಾಲಿಗೆ ರುಚಿ ಬೇಕದಕ್ಕೆ. ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ನೀರಿಗೆ ಎಸಿತಾರೆ. ಕೆಳಗೆಲ್ಲೋ ಇದ್ದ ಮೀನು ತಿನ್ನಬೇಕು ಅನ್ನೋ ಆಸೆಗೆ ಮೇಲೆ ಬರ್ತದೆ, ಬಲೆ ಬೀಸ್ತಾನೆ, ಮೀನೆಲ್ಲ ಸಿಕ್ಕಾಕೋತಾನೆ. ಆ ಜಿಹ್ವಾ ಚಾಪಲ್ಯ ತಾನೇ ಮೀನನ್ನು ಬಲೆಗೆ ಬೀಸೋ ಹಾಗೆ ಮಾಡಿದ್ದು, ಬಲೆ ಬೀಳೋ ಹಾಗೆ ಮಾಡಿದ್ದು. ನಾವು ನಾಲಿಗೆ ಚಪಲತೆ ಜಾಸ್ತಿ. ನಾಲಿಗೆ ಚಪಲತೆ ಹೆಚ್ಚಾದಾಗ ಮನುಷ್ಯ ಬಂಧಿತನಾಗ್ತಾನೆ, ಸಂಸಾರದಲ್ಲಿ ಬೀಳ್ತಾನೆ. ಹಾಗಾಗಿ ನಾಲಿಗೆ ಚಾಪಲ್ಯ ಬಿಡಬೇಕು. ಈ ಪಾಠ ನಾನು ಮೀನಿನಿಂದ ಕಲಿತೆ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ, ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿದ ಗೂಡು ಸಿಕ್ಕದಲ್ಲ. ಜೋಡಿ ಹೆಂಡಿರ ಅಂಜಿ ನಾ ಓಡಿ ಹೋಗುವಾಗ, ನೋಡಿ ದಾಸರೆಲ್ಲ ಹೇಗೆ ಹೇಳಿದ್ದಾರೆ. ಜಿಹ್ವಾ ಚಾಪಲ್ಯ ಮನುಷ್ಯನನ್ನು ಎಷ್ಟು ಪರಿಯಿಂದ ಬಂಧನಕ್ಕೊಳಪಡಿಸ್ತದೆ ಸ್ವಾಮಿ, ಇದರಿಂದ ವೈರಾಗ್ಯ ಕೊಡು ಅಂತ ಕೇಳ್ತಾರವ್ರು. ಹಲ್ಲಿರಲ್ಲ, ಚಕ್ಲಿ ಆಸೆ ಬಿಡಲ್ಲ. ಹಲ್ಲಿರಲ್ಲ, ಚಕ್ಲಿ ಮಾಡು ಅಂತ ಹಠ ಮಾಡ್ತಾನೆ. ಇದು ನಮ್ಮ ಸ್ಥಿತಿ. ನಾಲಿಗೆ ಕೇಳಲ್ಲ, ಆಸೆ ಹೋಗಲ್ಲ, ವಯಸ್ಸಿರಲ್ಲ, ಹಠ ಬಿಡಲ್ಲ. ಅದನ್ನೇ ದಾಸರೆಲ್ಲ ಹಾಡು ಮಾಡಿ ಮಾಡಿ ನಮ್ಮ ಹಾಡು ಕೇಳಿ ಆದರೂ ಸ್ವಲ್ಪ ಜನ ಪರಿವರ್ತನೆ ಆಗಲಿ ಅಂತ ಪ್ರಯತ್ನ ಪಟ್ಟರಂತ ಆ ಕಾಲದಲ್ಲಿ. ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಬಿಡಲಿಲ್ಲ, ದಾಸರು ಹೇಳ್ತಾರೆ. ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಬಿಡಲಿಲ್ಲ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ, ಬಯಲಾಯಿತಲ್ಲ, ಮಾಡೋ ಸಿಕ್ಕದಲ್ಲ, ಮಾಡಿದ ಗೂಡು ಸಿಕ್ಕದಲ್ಲ. ಮುಪ್ಪು ಬಂದಿದೆ, ಹಾಕು ಪರವಾಗಿಲ್ಲ ಹಾಕು. ಮಗ ಬೈತಾ ಇರ್ತಾನೆ, ಶುಗರ್ ಬಂದಿದೆ. ಆಮೇಲೆ ಮಗನ ಬೈತಿರ್ತಾನೆ, ಇವ ಅವನ ಆ ಕಡೆ ಕಳಿಸಿ ಆದರೂ ಪಾಯಸ ತಿನ್ನಬೇಕು ಅಂತಿವ ಅಂತಾನೆ. ಮುಪ್ಪು ಬಂದಿತ್ತಲ್ಲ, ಎಷ್ಟು ಹೇಳಿದ್ದಾರೆ ನೋಡ್ರಿ ದಾಸರಾಯರವತ್ತೆ. ಇದು ನಾಲಿಗೆ ಚಾಪಲ್ಯ. ಎಲ್ಲರನ್ನು ಬೈತಾರೆ ಅಂತ ತಿಳಿಬಾರ್ದು, ಯಾರನ್ನು ಅಣಗಿಸೋ ಉದ್ದೇಶ ಇಲ್ಲ ಭಾಗವತಕ್ಕೆ. ನಮ್ಮ ಆರೋಗ್ಯ, ನಮಗೆ ಹಿತಮಿತವಾದ ಆಹಾರ, ನಮ್ಮನ್ನು ನಾವು ಹೇಗೆ ಇನ್ನೊಬ್ಬರ ಅಧೀನ ಆಗದಂತೆ ನೋಡಿಕೊಳ್ಬೇಕು, ಇದೆಲ್ಲ ಭಾಗವತ ಧರ್ಮದಲ್ಲಿ ಒಳಗೊಂಡಿದೆ. ಎರಡೇ ಅಲ್ವೇ ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಅಂತಾನೊಬ್ಬ ಸುಭಾಷಿತಗಾರ. ಎರಡೇ, ಆಯಾಸ ಇಲ್ಲದೆ ಸಾವು ಬರಬೇಕು, ಬದುಕಿದ್ರೆ ದೈನ್ಯ ಇಲ್ಲದೆ ಬದುಕಿರಬೇಕು. ಎರಡು ಸಂಪಾದಿಸ್ರಿ. ಪುರಾಣ ಆಮೇಲೆ ಕೇಳೋಣಂತೆ ಬೇಕಂದ್ರೆ, ಕ್ಷೇತ್ರ ತೀರ್ಥಗಳಿಗೆ ಆಮೇಲೆ ಹೋಗೋಣ, ಮನೆ ಆಮೇಲೆ ಕಟ್ಟೋಣ, ವಾಹನ ಆಮೇಲೆ ಖರೀದಿಸೋಣ. ಎರಡನ್ನು ಗಳಿಸ್ರಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ನೋಡಿ, ಇದರಲ್ಲಿ ಎಲ್ಲ ಅಡಕಾಗಿದೆ. ಏನೂ ಮಾಡಬೇಡಪ್ಪ ಮಾರಾಯ, ನೀನೇನೇನೇನೂ ಮಾಡಬೇಡ ಮನೆಯೊಳಗೆ. ಇನ್ನೊಬ್ಬರಿಗೆ ಅಧೀನ ಆಗದೆ ದೈನ್ಯದಿಂದ ನಿನ್ನನ್ನು ನೀನು ಬದುಕಿದೆ ಅಂತ ಅನಿಸ್ಕೊಳ್ಬೇಡ. ಛೀ ಥೂ ಅಂತ ಅನಿಸಿ ಅವ್ರ ಕಡೆ ಬಯಸ್ಕೊಂಡು ಇವ್ರ ಕಡೆ ಬಯಸ್ಕೊಂಡು ಯಾವತ್ತು ಹೋಗ್ತಾನೋ ಏನಪ್ಪ ಇವ ಅಂತ ಪದೇ ಪದೇ ಹಿಂದಿನಿಂದ ಅವರಂದು ಇವರಂದು ಹಿಂಗೆ ನಾನು ಆಗಬಾರ್ದು. ಈ ಭಾವ ಬರಬೇಕಲ್ಲ. ನಾಲಿಗೆ ಒಂದಿಷ್ಟು ಹಿಡಿತದಲ್ಲಿರಬೇಕು. ಭೋಗಗಳನ್ನು ಒಂದಿಷ್ಟು ನಾವೇ ತ್ಯಜಿಸಬೇಕು ಬುದ್ಧಿಪೂರ್ವಕವಾಗಿ.
ಆದಾಗ ವಯಸ್ಸಿಗೆ ಅನುಗುಣವಾದ ಆಹಾರ ವಿಹಾರಗಳನ್ನು ಸಂಕೋಚ ಮಾಡಿಕೊಳ್ಬೇಕು. ಇದನ್ನು ಹೇಳಿಕೊಡ್ಲಿಕ್ಕೆ ಭಾಗವತ. ಒಂದು 100 ಆಯಿತು, 1000 ಆಯಿತು, 1,00,000 ಆಯಿತು, ಏನು ಭಾಗವತದ ಮಂಗಳ. ಭಾಗವತದ ಮಂಗಳ ಇಷ್ಟ ಆಯಿತು, ಆದರೆ ಆಹಾರ ಏನು ನಿಯಂತ್ರಣಕ್ಕೆ ಬರಲಿಲ್ಲ, ವಿಹಾರ ನಿಯಂತ್ರಣಕ್ಕೆ ಬರಲಿಲ್ಲ. ಕೇಳೋರ್ದಲ್ಲ, ಹೇಳೋರ್ದು ಹೇಳ್ತಿದ್ದೇನೆ. ಹೇಳೋರ ಮಂಗಳಗಳು ಭಾಳ ಆಯಿತು. ಆಹಾರ ನಿಯಂತ್ರಣ ಇಲ್ಲ, ವಿಹಾರ ನಿಯಂತ್ರಣ ಇಲ್ಲ, ಭೋಗಗಳ ನಿಯಂತ್ರಣ ಇಲ್ಲ. ಇನ್ನೂ ಮನುಷ್ಯನಿಗೆ ಅದೇ 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 ಅಂದರೆ ವೇದವ್ಯಾಸರು ನಗುತ್ತಿದ್ದಾರೆ ನಮ್ಮನ್ನೆಲ್ಲ ನೋಡಿ. ನಾನೇನೋ ಪುರಾಣ ಬರೆಯೋದು ಬರದೆ ಇವ ದೊಡ್ಡ ಚಾನಲ ತೆಗೆದುಬಿಟ್ಟಾನಲ್ಲ ಅಂತಿರ್ತಾರೆ ನಮ್ಮನ್ನು ನೋಡಿ. ಎಂಥ ಯೂಟ್ಯೂಬ್ ಚಾನಲ್ ತಕ್ಕೊಂಡು ಹೋರಾಟ ಮಾಡ್ತಿದ್ದಾನೆ ಇವ. ಮಂದಿಗೆ ಹೇಳೋದೇ ಹೇಳ್ತಾನೆ, ತಾನು ಮಾತ್ರ ಏನೇನೇನೇನಿಲ್ಲ. ಇದನ್ನು ನೋಡೇ ದಾಸರಂದರು, ಇದು ಏನು ವೈರಾಗ್ಯ. ಗೂಟ ನಾಮ, ಕೊರಳಲ್ಲಿ ಮಣಿಗಳು, ಕೈ ತುಂಬ ಖಡ್ಗಗಳು, ಜಗತ್ತೆಲ್ಲ ನನ್ನ ವಶ ಆಗಲಿ ಅಂತ ನಾವು ಕೂತ್ಕೊಂಡು ಮಾಡಿಕೊಟ್ಟು ವೇದವ್ಯಾಸರು ಇಷ್ಟು ನಕ್ಕಿದ್ದಾರೆ ನಮ್ಮನ್ನು ನೋಡಿ. ಅವರಿಗೆ ನಮ್ಮಂಥವ್ರಿಗಿಂತ ದೊಡ್ಡ ಹಾಸ್ಯ ಮತ್ತೊಂದು ಇಲ್ಲೇ ಇಲ್ಲ ವೇದವ್ಯಾಸರಿಗೆ. ಹಂಗಾಗಿದೆ ನೋಡಿ. ಎಷ್ಟೆಲ್ಲ ಮಾಡ್ತೇವೆ, ಎಷ್ಟೆಲ್ಲ ಹೇಳ್ತೇವೆ, ಒಳಗಡೆಯಿಂದ ಬರಬೇಕಲ್ಲ ಈ ಭಾವ. ಅದನ್ನು ಹೇಳಿಕೊಡ್ತದೆ ಭಾಗವತ. ಹೀಗಿರು ಅಂತ ತಿದ್ದುತ್ತದೆ. ಮೀನ, ಪಿಂಗಲ ಅಂತ ಒಬ್ಬಳು ವೇಶ್ಯೆ ನೋಡಿ. ವೇದವ್ಯಾಸರ ದೂರದೃಷ್ಟಿ. ಯಾವ ವೃತ್ತಿಯನ್ನು ಅವಲಂಬಿಸಿದರೆ ಸಮಾಜ ಎಲ್ಲ ಅವಳನ್ನು ದೂರ ಇಡ್ತದೆ, ಅದೇ ವೃತ್ತಿಯನ್ನು ಅವಲಂಬಿಸಿದವಳೊಬ್ಬಳು ಪಿಂಗಳೆ ಅಂತಿದ್ಲಂತೆ, ವೇಶ್ಯ. ವೇಶ್ಯೆಗೆ ಬಹಳ ಅದ್ಭುತವಾಗಿ ಭಗವಂತನ ದರ್ಶನ ಆಯ್ತಂತೆ. ನಾವು ನೋಡಿದರೆ ಅವಳನ್ನು ದೂರ ಇಡ್ತೀವಿ. ವ್ಯಾಸರು ಈ ಕಥೆಯನ್ನು ಮುಚ್ಚಿಡ್ಬೋದಾಗಿತ್ತಲ್ಲ, ಆದರೆ ಇದನ್ನು ಬಿಚ್ಚಿ ಹೇಳಿದರು. ಅಂದರೆ ಭಾಗವತದ ವಿಶಾಲತೆ ಎಷ್ಟು ಅಂತ ಅರ್ಥೈಸ್ಕೊಳ್ಳಿ. ಭಾಗವತ ಯಾರನ್ನೂ ದೂರ ಸರಿಸಿಲ್ಲ, ಯಾವ ವರ್ಗದವರನ್ನು ದೂರ ಸರಿಸಲಿಲ್ಲ. ಭಾಗವತ ಎಲ್ಲರನ್ನೂ, ಶ್ರೀಸಾಮಾನ್ಯರನ್ನು ತನ್ನ ಹತ್ರ ಕರೀತದೆ. ಪುರಾಣ ಹೇಳುವಾಗ ವೇಶ್ಯೆಯ ಬಗ್ಗೆ ಹೇಳ್ತಾರೆ ವ್ಯಾಸರು ಅಂದರೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಒಬ್ಬ ಅವಧೂತ ವೇಶ್ಯೆಯನ್ನು ಗಮನಿಸ್ತಾ ಇದ್ದ, ಅವಳು ಹೇಗಿದ್ದಾಳೆ ಅಂತ. ಬಹಳ ಚೆನ್ನಾಗಿ ತಯಾರಾದ್ಲು, ಪಿಂಗಳ ಅಂತ ಅವಳ ಹೆಸರು. ಯಾರಾದರೂ ಬರ್ತಾರೆ ಇವತ್ತು, ಒಬ್ಬ ವಿಟ ಬರ್ತಾನೆ, ವಿಟ ಪುರುಷ ಹಣ ಕೊಡ್ತಾನೆ, ಅವನಿಗೆ ಬೇಕಾದ ನಾನು ಕೊಡೋದು ಅಂತ ಅಲಂಕಾರ ಮಾಡಿಕೊಂಡು ಕಾಯ್ತಾ ಇದ್ದಾಳೆ ಮನೆ ಎದುರುಗಡೆ. ಬರಲೇ ಇಲ್ಲ, ಯಾರೂ ಬರಲಿಲ್ಲ. ನಿಂತೇ ನಿಂತಲು. ಹೊತ್ತು ಕಳೀತು, ಕತ್ಲಾಯಿತು, ರಾತ್ರಿ 12 ಆದರೂ ಯಾರೂ ಬರಲಿಲ್ಲ. ದೇಹ ಎಷ್ಟೊತ್ತು ನಿಂತಿತ್ತು, ಕಾಲು ನೋವು ಬಂತು, ಸಮಯವೂ ಹೊರಟೋಯ್ತು. ಮನಸ್ಸಿನಲ್ಲಿ ಹಣ ಗಳಿಸ್ತೇನೆ ಅನ್ನೋ ಆಸೆ ಇತ್ತು, ಅದೂ ಪೂರೈಸ್ಕೊಳ್ಳಿಕ್ಕಾಗಲಿಲ್ಲ. ಕೊನೆಗೆ ಮನೆ ಒಳಗೆ ಬಂದುಬಿಟ್ಲಂತ. ಬಂದು ದೇವ್ರ ಮುಂದೆ ದೀಪ ಹಚ್ಚಿ, ದೇವರ ಮುಂದೆ ಕೈ ಮುಗಿದು ಕಣ್ತುಂಬ ನೀರು ಸುರಿಸಿ ಕೇಳ್ಕೊಂಡ್ಲಂತೆ, ಯಾಕೆ ಬೇಕಿತ್ತು ನನಗಿದೆಲ್ಲ ಅಂತಂದಂತ. ಒಂದ್ಸಲಿ ನಾನು ಆಸೆ ಬಿದ್ದೆ, ಹಣ ಗಳಿಸ್ಬೇಕು ಅಂತ ಹೊರಟೆ, ದೇಹವನ್ನೇ ಮಾರಲಿಕ್ಕೆ ಹೋದ್ನೆಲ್ಲ, ಯಾಕೆ ಬೇಕಿತ್ತು? ಪರಪುರುಷರನ್ನು ಅವಲಂಬಿಸಿ ನಿಂತೆ ನಾನು, ಸಮಯನೂ ವ್ಯರ್ಥ, ದೇಹನೂ ಸುಸ್ತಾಯಿತು. ಈಗ ಅನ್ನಿಸ್ತಾ ಇದೆ, ಕೃಷ್ಣ ನಿನ್ನಂಥ ಪರಮಪುರುಷ ಒಳಗೆ ನನ್ನ ಒಳಗಿದ್ದು ನನ್ನ ಅನುಗ್ರಹಿಸುವವನಿರುವಾಗ ವ್ಯರ್ಥ ಮಾಡಿಕೊಂಡೆ ಅಂತ ಪಶ್ಚಾತ್ತಾಪ ಪಟ್ಟು ಕೃಷ್ಣನ ಸ್ಮರಿಸ್ತಾ ಮಲಗಿದರೆ ಗಾಢವಾದ ನಿದ್ರೆ ಬಂದ್ಬಿಡ್ತಂತೆ. ಗಾಢ ನಿದ್ರೆ. ಬೆಳಗ್ಗೆ ಹೇಳ್ತಾಳೆ, ದೇಹ ಎಲ್ಲ ಸದೃಢಾಗಿತ್ತಂತೆ. ಅವತ್ತಿನಿಂದ ಅಂದ್ಕೊಂಡ್ಲು, ಇನ್ನು ಮೇಲೆ ಯಾರನ್ನು ಕಾಯಲ್ಲ, ನಾನು ಆ ಕೆಲಸಕ್ಕೆ ಹೋಗಲ್ಲ, ಸಮಯ ವ್ಯರ್ಥ ಮಾಡಲ್ಲ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ. ದೇಹಕ್ಕೆ ಸುಖ ಕೊಡೋನು ಯಾರೋ, ಮನಸ್ಸಿಗೆ ಸುಖ ಕೊಡೋನು ಯಾರೋ ಅಂತ ಭಾವಿಸಬಾರ್ದು. ಅತಿ ಹೆಚ್ಚು ಸಮೀಪದೊಳಗಿದ್ದು ನನ್ನನ್ನು ಆನಂದಪಡಿಸೋನು ಆ ಪರಮಾತ್ಮ. ಸಮೀಪೇ ಸಂತಂ, ಅತಿ ಹತ್ತಿರದಲ್ಲೇ ಇದ್ದು ನಮಗೆ ಆನಂದ ಕೊಡುವ ದೇವರು ಆನಂದಪೂರ್ಣನಿರುವಾಗ
ಎಷ್ಟು ನನ್ನ ಜೀವನವನ್ನು ವ್ಯರ್ಥ ಮಾಡಿಕೊಂಡೆ ಅಂತ ಪಶ್ಚಾತ್ತಾಪ ಪಟ್ಲಂತ. ಈ ಪಾಠ ಪಿಂಗಳೆ ಅನ್ನೋ ವೇಶ್ಯೆಯಿಂದ ಕಲಿತೆ ಅಂತ ಹೇಳ್ತಾನೆ. ಪಿಂಗಳೆ ಎಷ್ಟು ಪಾಠ ಕಲಿಸ್ತಾ ಇದ್ದಾಳೆ ನೋಡಿ. ವೇಶ್ಯೆ, ಅವಳಿಗೂ ಮೋಕ್ಷ ಕೊಟ್ಟಿದ್ದಾನಂತೆ ಶ್ರೀಹರಿ. ಇದನ್ನು ಆ ಅವಧೂತ ಹೇಳ್ದ. ಕುರರ ಅರ್ಭಕ ಕುಮಾರಿ. ಕುರರ ಅಂತ ಒಂದು ಕುರರ ಪಕ್ಷಿ, ಅದು ಮಾಂಸದ ತುಂಡು ಕೈಯಲ್ಲಿ ಚೊಂಚಿನಲ್ಲಿ ಹಿಡ್ಕೊಂಡು ಆಕಾಶಕ್ಕೆ ಹಾರಿತು. ಎಲ್ಲ ಪಕ್ಷಿಗಳು ಅಟ್ಟಿಸ್ಕೊಂಡು ಬಂದ್ವಂತು. ಆ ಕುರರ ಪಕ್ಷಿ ತಕ್ಷಣ ಮಾಂಸದ ತುಂಡನ್ನು ಬಿಟ್ಬಿಡ್ತಂತೆ. ಹಿಂದೆ ನೋಡ್ತು, ಯಾರಿಲ್ಲೇ ಇಲ್ಲ. ಆಗ ಆ ಕುರರ ಪಕ್ಷಿನ ನೋಡಿದ ಅವಧೂತ ನಾನು ಪಾಠ ಕಲಿತೆ ಅಂತ ಹೇಳ್ತಾನೆ. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಸೆಗೆ ಬಿದ್ದು ಯಾವುದಾದ್ರೂ ವಸ್ತುವನ್ನು ಸಂಚಯಿಸ್ಕೊಂಡು ಮಾಡ್ಕೊಂಡು ಹೊರಟ್ರೆ ಬಹಳ ದುಃಖ. ಎಲ್ಲರೂ ನಮ್ಮ ಹಿಂದೆ ಅಟ್ಟಿಸ್ಕೊಂಡು ಬಂದು ಬರ್ತಾರಂತೆ, ನನಗೆ ಕೊಡು ಅಂತ. ಆಸೆಯನ್ನೇ ಬಿಟ್ಟುಬಿಟ್ರೆ ನಮ್ಮ ಹಿಂದೆ ಯಾರೂ ಬರಲಿಕ್ಕಿರಲ್ಲ. ಆವಾಗ ನಾವು ನಿರಂಬಳರಾಗ್ಬೋದು. ಆಸೆಗೆ ನಾವು ದಾಸರಾಗಬಾರ್ದು. ಆಸೆ ಯಾವತ್ತಿದ್ರೂ ನಮ್ಮ ದಾಸಿಯಾಗಿರ್ಬೇಕು, ಹಾಗೆ ನೋಡ್ಕೊಳ್ಬೇಕಂತ. ಈ ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ ಆ ಅವಧೂತ. ಅರ್ಭಕಃ, ಒಂದು ಸಣ್ಣ ಮಗು ಪಾಠ ಕೇಳಿಸ್ತಂತೆ. ಏನು ಪಾಠ? ಮಗು ಕಲಿಸಿದ ಪಾಠ. ಮಗು ಯಾವತ್ತೂ ಕೂಡ ಹೆಚ್ಚು ಚಿಂತೆ ಮಾಡಲ್ಲ. ನಮೇ ಮಾನವಸ್ತೋ ನ ಚಿಂತಾ ಗೇಹಪುತ್ರಿಣಾಂ. ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿ ಬರ್ತಿದ್ದ ಅಪ್ಪ ಇದ್ದಕ್ಕಿದ್ದ ಹಾಗೆ ಅವನಿಗೆ ನೀರಡಿಕೆ. ಮನೆಯೊಳಗೆ ನೋಡಿದರೆ ಪಾನಕ ಮಾಡಲಿಕ್ಕೆ ಹೇಳ್ದ. ಸಕ್ಕರೆ ನಿಂಬೆಹಣ್ಣು ಇಲ್ಲ ಅಂದ್ಬಿಟ್ಲೆ ಹೆಂಡತಿ. ಓಡೋಡ್ಕೊಂಡು ಹೋಗಿ ಒಂದು ಸಕ್ಕರೆ ನಿಂಬೆಹಣ್ಣು ತೊಗೊಂಡು ಬಾ ಅಪ್ಪ ಮಗು ಅಂತ ಹೇಳ್ದ ಅಪ್ಪ ಮಗುವಿಗೆ. ಆಟ ಆಡ್ತಾ ಇತ್ತು. ತೊಗೊಂಡು ಬರುವಾಗ ನಿಂಬೆಹಣ್ಣು ಮಾತ್ರ ಇಲ್ಲ ಅಂದ. ಬರೀ ಸಕ್ಕರೆ ತಂತು ಕೊಡ್ತು. ಮತ್ತೆ ಆಟಕ್ಕೆ ಹೋಯ್ತು. ಅಪ್ಪ ನೋಡ್ತಾ ಇದ್ದಾನೆ. ಕೊಟ್ಟದ್ದು ಇಸ್ಕೊಂಡ. ಮಗುವನ್ನೇ ನೋಡ್ತಾ ನಿಂತುಬಿಟ್ಟ. ಅವಧೂತ ಇವನು ನೋಡ್ದ. ಏನು ಚಿಂತೆ ಇಲ್ಲ ಅವನಿಗೆ. ಸಕ್ಕರೆ ಸಿಕ್ತಾ ತಂದು ಕೊಟ್ಟೆ. ನಿಂಬೆಹಣ್ಣು ಸಿಗಲಿಲ್ವಾ? ಇಲ್ಲ, ಅಷ್ಟೇ. ಊಟಕ್ಕೆ ಹಾಕಿದ್ರ ಮಾಡದೆ, ಇಲ್ವಾ ಆಟ ಆಡ್ತಾ ಇರ್ತದೆ ಅಷ್ಟೇ. ಮಾನ ಅವಮಾನ, ಎಲ್ಲಿದ ಹಣ ಬರ್ತದೆ, ಎಷ್ಟು ಸಂಪಾದನೆ ನಡೀತದೆ, ಖರ್ಚು ಎಷ್ಟು, ಏನೂ ಚಿಂತೆ ಇಲ್ಲ ಆ ಮಗುವಿಗೆ. ಆ ನಿಶ್ಚಿಂತತೆ ಮಗುವಿನಲ್ಲಿ ಇದ್ದ ಆ ಇನೋಸೆನ್ಸ್ ಎಷ್ಟು ಅದ್ಭುತ ಅಲ್ಲ. ಅದು ನನಗೆ ಬೇಕು ಅಂತ ನಾನು ತಗೊಂಡೆ ಅಂತಾನೆ ಅವಧೂತ. ಇದು ಬೇಕು, ಮನುಷ್ಯ ಕಲಿಬೇಕಾದದ್ದೇ. ಆತ್ಮಕ್ರೀಡಾ ಆತ್ಮರತಿ. ಮನುಷ್ಯ ಆತ್ಮಕ್ರೀಡನಾಗಬೇಕು, ಆಟ ಆಡ್ತಾ ಇರಬೇಕಂತ. ಆತ್ಮಕ್ರೀಡಾ ಅಂದರೆ ಎರಡು ಅರ್ಥ. ಒಳಗಿರುವ ಪರಮಾತ್ಮನೊಟ್ಟಿಗೆ ಆಟ ಆಡ್ತಾ ಇರಬೇಕಂತ. ಅವ ನಗುತ್ತಾನೆ, ನಾವು ನಗಬೇಕು. ಅವ ಯಾವಾಗೋ ಅಳಿಸ್ತಾನೆ, ನಾವು ಅಳಬೇಕು. ಅವ ಹತ್ರ ಅಳಬೇಕು, ಅವನ ನಕ್ರ ನಗಿಸ್ಬೇಕು. ಅವ ಕುಣಿಸ್ತಾನೆ, ಕುಣಿಬೇಕು. ಆತ್ಮಕ್ರೀಡೆ ಮನುಷ್ಯನಿಗೆ ಭಾಳ ಮುಖ್ಯ ಅನ್ನೋ ಪಾಠ ಬಾಲಕನಿಂದ ಕಲಿತೆ. ಕುಮಾರಿ ಶರಕೃತ್ ಸರ್ಪ. ಕುಮಾರಿ ಮದುವೆ ವಯಸ್ಸಿನ ಒಬ್ಬಳು ಹೆಣ್ಮಗಳು. ಅವಳೊಂದು ಪಾಠ ಹೇಳ್ತಾಳೆ ಅಂತಾನೆ ಅವಧೂತ. ಇದ್ದಕ್ಕಿದ್ದ ಹಾಗೆ ವರನ ಕಡೆಯವರೆಲ್ಲ ಈ ಕನ್ಯೆ ಮನೆಗೆ ಬಂದಿದ್ರಂತೆ. ಮದುವೆ ವಯಸ್ಸಿಗೆ ಬಂದ ಕನ್ಯೆ ಮನೆಗೆ ಬಂದರು. ವರನ ಕಡೆಯವರು ಕನ್ಯೆ ನೋಡ್ಲಿಕ್ಕೆ ಬಂದವರು. ತಂದೆ ಇಲ್ಲ, ತಾಯಿ ಇಲ್ಲ, ಎಲ್ಲೋ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಇವಳು ನೋಡಿದರೆ ಅತಿಥಿಗಳು ಬಂದ್ರಲ್ಲ ಅಂತ ಸತ್ಕಾರಕ್ಕೆ ಒಳಗೆ ಕರೆದ್ಲು. ಬರ್ರಿ, ಒಳಗೆ ಬರ್ರಿ, ಕೂಡ್ರಿ, ಚಾಪೆ ಹಾಸಿದ್ಲು, ಎಲ್ಲ ಮಾತನಾಡಿಸಿದ್ಲು. ಬಹುದೂರದಿಂದ ಬಂದದ್ದಕ್ಕೆ ನೀರು ಕೊಟ್ಲು. ಬಂದಿದ್ದಾರಲ್ಲ ಮತ್ತೆ ಅಂತ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಲಂತೆ. ಅರೆ, ಎಷ್ಟು ಚೆನ್ನಾಗಿದ್ದಾಳೆ ಇವಳು ಅಂತ, ಎಷ್ಟು ಸಂಸ್ಕಾರ ಇದೆ, ಊಟ ಮಾಡ್ಕೊಂಡು ಹೋಗ್ರಿ ಅಂತಿದ್ದಾಳೆ. ಆಯಿತು ಅಂದ್ಬಿಟ್ರಂತೆ ವರನ ಕಡೆಯವರು. ಸರಿ, ಅನ್ನಕ್ಕಿಟ್ಟು ಒಳ್ಳೆ ಅಡುಗೆ ಮಾಡಿ ಬಡಿಸೋಣ ಅಂತ ಹೋದರೆ ಅಕ್ಕಿನೇ ಇಲ್ಲ. ಭತ್ತದ ಚೀಲ ಇಳಿಸಿದಾಳೆ. ಭತ್ತದ ಚೀಲ ಇಳಿಸಿ ಕುಟ್ಟಿ ಅಕ್ಕಿ ತೆಗೆದು ಅನ್ನ ಮಾಡಬೇಕಿನ್ನು ಅವಳು. ಒನಕೆ ತಗೊಂಡು ಭತ್ತದ ಚೀಲ ಇಡಿಸಿ ನೆನೆ ಹಾಕಿ ಅದನ್ನು ಕುಟ್ಲಿಕ್ಕೆ ಶುರು ಮಾಡಬೇಕು. ಕೈ ತುಂಬ ಬಳೆ ಹಾಕ್ಕೊಂಡಿದ್ಲಂತೆ. ಕುಟ್ಲಿಕ್ಕೆ ಶುರು ಮಾಡಿದ ಕೂಡಲೇ ಬಳೆ ಶಬ್ದ ಬಂತು. ಬಹಳ ಬಳೆಗಳು. ಆ ಕಾಲದ ಹುಡುಗಿಯ ಕಥೆ ವೇದವ್ಯಾಸರು ಹೇಳಿದ್ದದು, ಈ ಕಾಲದ್ದಲ್ಲ. ಅಂದರೆ ವೇದವ್ಯಾಸರು ಸ್ವಲ್ಪ ಹಳೆಯ ಮಂದಿ. ಈಗ ಬಳೆ ಹಾಕ್ಕೊಂಡ್ರೆ ಅವಮಾನ ಅನ್ನೋ ಭಾವನೆ ಕೆಲವರಲ್ಲಿ ಮೂಡ್ತಾ ಇದೆ ಅಲ್ಲ.
ಹಾಗಾಗಿ ಅವರು ಆ ಕಾಲದ್ದು ಸ್ವಲ್ಪ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲೆಲ್ಲ ನೋಡ್ತೇವಲ್ಲ, ಏನು ಕೈ ತುಂಬ ಬಳೆ ಹಂಗೆ ಹಾಕ್ಕೊಂಡ್ರೆ ಇವರನ್ನೆಲ್ಲ ಇಲ್ಲಿ ರೇಗಿಸ್ಲಿಕ್ಕೆ ಶುರು ಮಾಡ್ತಾರೆ. ಏನು ಟ್ರೆಡಿಷ್ನಲ್ ಆಗಿದ್ದಾರೆ ಇವ್ರು ಯಾಕೋ ಅಂತ. ಟ್ರೆಡಿಷ್ನಲ್ ಅಂಥದ್ದು ಬಳೆ ಟ್ರೆಡಿಷ್ನಲ್ಲು, ಸೀರೆ ಉಟ್ರೆ ಟ್ರೆಡಿಷ್ನಲ್ಲು. ಏನೋ ಒಂದು ವಿಚಿತ್ರ ಗಾಳಿ ಬೀಸಿದೆ ನಮ್ಮಲ್ಲೆಲ್ಲ ಅಲ್ಲ. ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ, ಇದೇ ಸರಿ ಅಂತ ವಾದಿಸ್ತೇವೆ. ಒಳ್ಳೆ ಬಟ್ಟೆ ಕೊಟ್ಟಿರ್ತಾರೆ ದೇವರು ಹಾಕ್ಕೊಳ್ಳಿಕ್ಕೆ, ಹಾಕ್ಕೊಂಡು ಹರಿತಾರೆ ಮತ್ತದನ್ನು. ಅರೆ ಹಾಕ್ಕೊಂಡು ಯಾಕೆ ಹರಿತೀಯೋ? ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಎಂಥೆಂಥ ಮೈ ಮುಚ್ಚಿಕೊಳ್ಳಿಕ್ಕೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಭಗವಂತ ಹಾಕ್ಕೊಳ್ಳೋ ಅಂತ ಕೊಟ್ಟರೆ ಕೈಗೆ ಹರ್ಕೊಂಡೆ, ಕಾಲಿಗೆ ಹರ್ಕೊಂಡೆ, ಮಂಡಿಗೆ ಹರ್ಕೊಂಡೆ. ಅರೇ ರೇ ರೇ ನಮ್ಮ ಸ್ಥಿತಿ ಹೆಂಗಾಗಿದೆ ಅಂದರೆ ಏನು ಹೇಳಬೇಕು ಅಂತೇಳಿ ಏನು ಕೇಳಿದ್ರು ಮತ್ತೆ ಇದು ನಮ್ಮ ಸ್ವಾತಂತ್ರ್ಯ, ಇದು ಬೇರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಯಾವುದು ಸ್ವಾತಂತ್ರ್ಯವೋ, ಯಾವುದು ವೇಷವೋ, ಯಾವುದು ಸಂಸ್ಕೃತಿಯೋ. ಕೈ ತುಂಬ ಬಳೆ ಹಾಕ್ಕೊಂಡು ಕುಟ್ಟುವಾಗ ಶಬ್ದ ಜಾಸ್ತಿ ಬಂತು. ಆಗ ಅವಳು ಬುದ್ಧಿವಂತಿಕೆ ಮಾಡಿದ್ಲು. ಬಲಗೈಗೆ 2 ಬಳೆ, ಎಡಗೈಗೆ 2 ಬಳೆ ಸಾಕು ಅಂದ್ಲು. ಆಗಲೂ ಸ್ವಲ್ಪ ಶಬ್ದ ಬಂತು. ಯಾಕೆಂದರೆ ಒಳಗೆ ಬರ್ತಾರೆ, ಅಕ್ಕಿನೇ ಇಲ್ವೇ ಅಂತ ಅವಮಾನ ಮಾಡಿದರೆ ಅದಕ್ಕೆ ಒಂದೊಂದೇ ಬಳೆ ಹಾಕಿ ಕೊಟ್ಟು ಅಕ್ಕಿ ಮಾಡಿ ಅನ್ನ ಮಾಡಿ ಹಾಕಿ ಕಳಿಸಿದ್ಲು, ಆತಿಥ್ಯ ಮಾಡಿದರು. ನಮಗೆ ಈ ಕನ್ಯೆ ಒಪ್ಪಿಗೆ ಇದೆ ಅಂತ ಅವ್ರು ಪತ್ರ ಬರೆದ್ರಂತ. ಆಮೇಲೆ ಕನ್ಯೆ ಕತೆ ಹೇಳಿದ್ದು ಮುಖ್ಯ ಅಲ್ಲ ಅಂತದ್ದು ಭಾಗವತ. ಅವಳು ಬಳೆಗಳಲ್ಲಿ ಮಾಡಿದ ಬುದ್ಧಿವಂತಿಕೆ. ಬಹುಸಂಖ್ಯೆಯಲ್ಲಿ ಬಳೆಗಳು ಶಬ್ದ ಜಾಸ್ತಿ ಮಾಡ್ತವೆ. ಹಾಗೆ ಮನುಷ್ಯ ವಾಸೇ ಬಹೂನಾಂ ಕಲಹೋ ಭವೇದ್ವಾರ್ತಾ ದ್ವಯೋರಪಿ. ಬಹುಸಂಖ್ಯೆಯ ಜನರ ಜೊತೆಗೆ ವಾಸ ಮಾಡಿದರೆ ಜಗಳ ಆಗ್ತದೆ, ಜೋರು ಜಗಳ ಆಗ್ತದೆ, ನಂದೇನು ಅಂತ. ಅದಕ್ಕೆ ಬಹುಸಂಖ್ಯೆಯ ಜನರ ಜೊತೆಯಲ್ಲಿ ವಾಸ ಮಾಡಬಾರ್ದು. ದ್ವಯೋಹೋ, ಸರಿ ಇಬ್ಬರೇ ಇರೋಣ ಅಂದರೆ ಹರಟೆ. ಅವ್ರ ಮನೆ ಏನು, ಇವ್ರ ಮನೆ ಏನು, ಅವಂದೇನು ಇವಂದು ಏನು ಹೊರಟೆ ಹೊಡಿತಾರೆ. ಅನ್ಲಿಮಿಟೆಡ್ ಟಾಕ್ ಟೈಮ್ ಇಲ್ಲೆಲ್ಲ, ಎಲ್ಲ ಅನ್ಲಿಮಿಟೆಡ್, ಲಿಮಿಟೇ ಇರಲ್ಲ, ಮುಗಿಯೋದೇ ಇಲ್ಲ. ಬ್ಯಾಡ್ರಿ ಅಂತ ಇವ್ರು ಅಂತಿರ್ತಾರೆ, ಬ್ಯಾಡ ಅಂದ್ಕೊಂಡೇ ಹೊಡಿತಿರ್ತೀವಿ ನಾವೆಲ್ಲ. ಮತ್ತೆ ಶುರು ಮಾಡ್ತಾರೆ. ಒಬ್ಬೊಬ್ರದ್ದಾಯ್ತು, ಅವ್ರ ಮನೆ ಆಯ್ತು, ಇವ್ರ ಮನೆ ಆಯ್ತು, ಎಲ್ಲರ ಮನೆ ಆಗಿರ್ತದೆ. ಇನ್ನೂ ಮುಗಿಯಲ್ಲ, ಹೊಸದು ನೆನಪಿಸ್ಕೊಂಡು ಹರಟೆ. ಇಬ್ಬರೇ ಇದ್ದೇವಲ್ಲ, ಏನು ಮಾಡೋದು ನೋಡ್ರಿ, ಇಬ್ಬರೇ ಇದ್ದೇವಲ್ಲ ಅಂಥೇಳೇ ಹೇಳೋದು. ಅದನ್ನೇ ಒಂದು 10 ಸಲ ಹೇಳ್ತಿರ್ತೀವಿ, ಇಬ್ಬರೇ ಇದ್ದೇವಲ್ಲ ಅಂದ್ಕೊಂಡೇ ಹರಟೆ. ಅದಕ್ಕೆ ಆತ ಅಂದ, 2 ಇದ್ದರೆ ಹರಟೆ ಜಾಸ್ತಿ, ಭಾಳ ಇದ್ದರೆ ಕಲಹ ಜಾಸ್ತಿ, ಒಬ್ಬನೇ ಇದ್ದರೆ ಸಾಧನೆ ಆಗ್ತದೆ. ಅದನ್ನು ನೋಡಿ ಹೇಗೆ ಹೇಳ್ತದೆ ಭಾಗವತ. ವಾಸೋ ಬಹೂನಾಂ ಕಲಹೋ ಭವೇದ್ವಾರ್ತಾ ದ್ವಯೋರಪಿ ಏಕ ಏವ ಚರೇತ್ ತಸ್ಮಾತ್ ಕುಮಾರ್ಯಾ ಕಂಕಣಃ ಇವ. ಇನ್ನೊಂದು ಕುಮಾರಿ ಶರಕೃತ್, ಒಬ್ಬ ಬಾಣ ಮಾಡುವವನಿದ್ದ. ಬಾಣ ಚೂಪ್ ಮಾಡಬೇಕಲ್ಲ, ರಸ್ತೆ ಬದಿಯಲ್ಲಿ ಬಾಣವನ್ನು ಹರಿತು ಮಾಡಲಿಕ್ಕೆ ಒರೆಗಲ್ಲಿಗೆ ಹಚ್ಚಿ ತಿಕ್ತಿದ್ದಾನಂತೆ. ಚೂಪ್ ಮಾಡ್ತಾ ಇದ್ದಾನೆ, ತಿಕ್ತಾನೆ ಇದ್ದಾನೆ. ಪಕ್ಕದಲ್ಲಿ ರಾಜ ಭಾರೀ ಮೆರವಣಿಗೆ ಮಾಡಿಸ್ಕೊಳ್ತಾ ಇದ್ದಾನೆ. ಎಲ್ಲರೂ ರಾಜನ ಕಡೆ ನೋಡ್ತಿದ್ದಾರೆ, ವಾದ್ಯಗಳು ಮೊಳಗುತ್ತಿದ್ದಾವೆ, ಅವನು ಸ್ವಾಗತ ಮಾಡ್ತಿದ್ದಾರೆ. ಬಾಣ ಮಾಡೋನು ಮಾತ್ರ ಬಾಣ ತಗೊಂಡೇನೋ ತಿಕ್ಕಿದ್ನೇನೋ ಇಟ್ನೇನೋ. ಕೊನೆಗೆ ರಾಜನೇ ಇಳಿದು ಬಂದುಬಿಟ್ಟ. ಎಲ್ಲರೂ ನೋಡ್ತಿದ್ದಾರಲ್ಲ, ನೀ ಮಾತ್ರ ನೋಡ್ತಿಲ್ಲ, ನೋಡೋಣ ನಾ ಬಂದೆ ಅಂತನ್ನಂತೆ. ಇದು ನಮಗೆ ಹೇಳಿಕೊಟ್ಟ ಪಾಠ ಅಂತಾನೆ. ಮನುಷ್ಯ ತನ್ನ ಗುರಿಯನ್ನು ತಾನು ತಲುಪಬೇಕಾದ್ರೆ ಬಾಣಾಕಾರನಂತಿರಬೇಕು ಅನ್ನೋ ಪಾಠ. ಎಲ್ಲರೂ ನಮ್ಮನ್ನು ನೋಡೋ ಹಾಗಾಗಬೇಕೇ ಹೊರತು ನಾವೆಲ್ಲರ ಜೊತೆಯಲ್ಲಿ ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ಹೋಗಬಾರ್ದು. ಇವತ್ತದೇ ಹುಚ್ಚು, ಹೋಗೋದು ಸೆಲ್ಫಿ ಅನ್ನೋದು. ನಾನು ಕೇಳಿದೆ, ನಿನ್ನ ಜೊತೆಗೆ ನಾನೂ ಬಂದು ಸೆಲ್ಫಿ ತೆಗೆಸ್ಕೋಬೇಕಲ್ಲ, ಅದು ಹೇಗೆ ಆಗ್ತಿ ಹೇಳು ಅಂತಂದ. ನಾವು ಎಲ್ಲರನ್ನ ಟಿ ವಿಯಲ್ಲಿ ನೋಡ್ತಾ ಕೊಡೋದು ಮಹತ್ವ ಅಲ್ಲ, ನಾವೇ ಟಿ ವಿ ಒಳಗೆ ಬಂದು ಎಲ್ಲರೂ ನಮ್ಮನ್ನು ನೋಡೋದು ಹಾಗೆ ಅಂತ ಕಲಿಬೇಕಂತ. ಹಾಗೆ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಆ ಭಾವ ಬರಬೇಕು. ಅವರವ್ರದ್ದೇ ಆದಂಥ ಶಕ್ತಿಯಿಂದ ಅವರು ಮೆರಿಬೇಕು, ಆ ಗುರಿ ತಲುಪಬೇಕು. ಇದನ್ನು ಬಾಣಾಕಾರನಿಂದ ನಾನು ಪಾಠ ಕಲಿತೆ ಅಂತಂತಾನೆ. ಸರ್ಪ, ಹಾವು. ಸರ್ಪ ಯಾವತ್ತೂ ಕೂಡ
ತನ್ನದು ಅಂತ ಒಂದು ಮನೆ ಕಟ್ಟಿಸಲ್ಲ. ಗೃಹಾರಂಭೋ ಹಿ ದುಃಖಾಯ. ಹಾವು ಯಾವತ್ತಾದರೂ ಮನೆ ಕಟ್ಟಿಸಿದ್ದು ನೋಡಿದಿರಾ? ಗೆದ್ದಲು ಕಟ್ತದೆ ಹುತ್ತ, ತಾನು ಹೋಗಿ ವಾಸ ಮಾಡ್ತದೆ, ಗೆದ್ದಲನ್ನು ಸರಿಸಿ ನೀನು ಹೋಗು ನಾನು ಇರ್ತೀನಿ ಅಂತಂತದೆ. ಗೃಹಾರಂಭೋ ಹಿ ದುಃಖಾಯ ವಿಫಲಶ್ಚಾಧ್ರುವಾತ್ಮನಃ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. ಹಾಗಾಗಿ ನಾವು ಮನೆ ಕಟ್ಟಿಸ್ಲಿಕ್ಕೆ ಹಾತುರಿಬಾರ್ದು. ಇದ್ದು ಮನೆಯಲ್ಲಿ ಇಷ್ಟು ಮುಗಿಸ್ಕೊಂಡು ಹೋಗಿಬಿಡ್ಬೇಕಂತೆ ಬದುಕನ್ನು. ಯಾವುದೋ ಒಂದು ಮನೆ ಕೊಟ್ಟಿರ್ತಾನೆ, ಏನೋ ಒಂದು ಕರ್ಮ ಸಂಯೋಗದಿಂದ ಪುಣ್ಯದಿಂದ ಒಂದೇನೋ ಒಂದು ವ್ಯವಸ್ಥೆ ಮಾಡಿಸಿರ್ತಾನೆ ದೇವರು, ಅಷ್ಟರ ಮೇಲೆ ಮುಗಿಸ್ಬೇಕಂತೆ ಬದುಕನ್ನು. ಮನೆ ಕಟ್ಟಿಸ್ಲಿಕ್ಕೆ ಅಂತ ಹೋದರೆ ಅದರ ಪಾಡೇ ಬೇರೆ ಆಗಿಬಿಡ್ತದೆ. ಸರ್ಪವನ್ನು ನೋಡಿ ಈ ಪಾಠ ನಾ ಕಲ್ತಿದ್ದೇನೆ ರಾಜ ಅಂತ ಅವಧೂತ. ಎಂಥ ಅದ್ಭುತವಾದ ಪಾಠ. ಗೃಹಾರಂಭೋ ಹಿ ದುಃಖಾಯ. ಈ ಪಾಠ ಹೇಳಿದ ಮೇಲೆ ಒಬ್ಬರು ಅಂದರು ಪುರಾಣ ಮುಗಿದ ಮೇಲೆ ಮೊನ್ನೆ, ನಾಳೆಯಿಂದ ನಿಮ್ಮ ಮನೆಗೆ ಬಂದುಬಿಡ್ತೇವೆ ಆಚಾರ್ಯ. ಮನೆ ಕಟ್ಟೋದು ಬೇಡ ಅಲ್ಲ, ಭಾಳ ಚೆನ್ನಾಗಿ ಹೇಳಿಕೊಟ್ರಿ ನೀವು. ನೋಡಿ, ಈ ಪಾಠಗಳೆಲ್ಲ ವಿಪರೀತ ಅರ್ಥನೂ ಆಗೋದಿದೆ ಇಲ್ಲೆಲ್ಲ. ಹೇಳೋ ಲಾಭದ ತಾತ್ಪರ್ಯ ಬೇರೆ, ಮನೆಗೋಸ್ಕರ ಅಂತ ಸಮಯ ವ್ಯರ್ಥ ಹೆಚ್ಚು ಮಾಡಬೇಡಪ್ಪ ಅಂತ, ಶ್ರಮ ಹಾಕಬೇಡ. ಊರ್ಣನಾಭಿ ಸುಪೇಶಕೃತ ಅಂತ ಇನ್ನೆರಡು ಹೇಳಿದ್ದಾರೆ. ಊರ್ಣನಾಭಿ ಅಂದರೆ ರೇಷ್ಮೆ ಹುಳ. ತನ್ನದೇ ಬಾಯಲ್ಲಿ ಬರುವ ಜೊಲ್ಲಿನಿಂದ ಬಹಳ ಬಲೆಗಳನ್ನು ಹೆಣಿತದೆ, ತಾನೇ ಓಡಾಡ್ತದೆ. ಬೇಡ ಅಂತ ಅನಿಸಿದ ಕೂಡಲೇ ಎಲ್ಲ ಜೊಲ್ಲನ್ನು ಪುನಃ ತಾನೇ ಬಾಯಲ್ಲಿ ನುಂಗಿ ಹಾಕಿಬಿಡ್ತದೆ. ಭಗವಂತನನ್ನು ಊರ್ಣನಾಭಿ ಇದ್ದಾಗಿದ್ದಾನೆ ಅಂತ ತಿಳಿಬೇಕಂತ. ತನ್ನ ಉದರದಲ್ಲಿದ್ದ ಜಗತ್ತನ್ನು ಸೃಷ್ಟಿ ಮಾಡಿ 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 ಸ್ಥಿತಿ ಮಾಡಿ ಎಲ್ಲೆಡೆಯಲ್ಲಿ ಕ್ರೀಡೆಯಂತೆ ಆಡ್ತಾನೆ. ಸಂಹಾರ ಕಾಲ ಬಂದಾಗ ತನ್ನ ಹೊಟ್ಟೆ ಒಳಗೆ ಎಲ್ಲವನ್ನು ಪುನಃ ನುಂಗುತ್ತಾನೆ. ಹೀಗೆ ಊರ್ಣನಾಭಿ ಅಂತ ಪೇಶಕೃತ, ಪೇಶಸ್ಕೃತ ಅಂತ ಹೇಳಿ ಕರೀತಾರೆ, ಸುಪೇಶಕೃತ ಅಂತ ಅಂದಿದ್ದಾರೆ. ಕೀಟ ಪೇಶಸ್ಕೃತ ರುದ್ಧ ಧ್ಯಾಯನ್ ಕುಡ್ಯಾಂ. ಒಂದು ವಿಶೇಷ ಕೀಟ ಪೇಶಸ್ಕೃತಿನಿಂದ ಅದು ತಡೆಯಲ್ಪಡ್ತದೆ ಅಂತ ಹೇಳ್ತಾರೆ. ನಿಮಗೆ ಈ ರಹಸ್ಯ ನೋಡಬೇಕು. ಇದು ಯಾರು ತೋರಿಸ್ತಾರೋ ಇಲ್ಲೋ ಎಲ್ಲಾದರೂ ಹುಡುಕ್ರಿ ನೋಡೋಣ. ಜಿಯೋಗ್ರಫಿ ಚಾನೆಲ್ಗಳು ಭಾಳ ಇದ್ದಾವೀಗ. ವ್ಯಾಸರು ಹೇಳಿದ ಈ ಉದಾಹರಣೆ ಭಾಳ ಅದ್ಭುತ. ಪೇಶಸ್ಕೃತ್ ಅಂತ ಒಂದು ಹುಳ ಇದೆ. ಆ ಹುಳ ರೆಕ್ಕೆ ಇರೋ ಹುಳ, ಹಾರ್ತದೆ. ಕಣಜಲು ಅಂತ ಹೇಳಿ ಕರೀತಾರೆ. ಅದು ಎಲ್ಲಂದರಲ್ಲಿ ತನ್ನದೊಂದು ಸಂತತಿ ಬೆಳೆಸುವ ಆಸೆ, ಆದರೆ ತನಗೆ ಸಂತಾನ ಇರಲ್ಲ. ಅದಕ್ಕೆ ಅದು ಏನು ಮಾಡ್ತದೆ ಅಂದರೆ ನೆಲದ ಮೇಲೆ ಹರಿದಾಡುವ ಒಂದು ಕ್ರಿಮಿ ವಿಶೇಷವನ್ನು ಹುಡುಕ್ತದೆ. ಅದನ್ನು ಹಿಡ್ಕೊಂಡು ಬಂದು ಒಂದು ಗೂಡಿನಲ್ಲಿ ಇಡ್ತದಂತೆ ಪೇಶಸ್ಕೃತ. ಗೂಡಿನಲ್ಲಿಟ್ಟಾಗ ಕ್ರಿಮಿಗೆ ರೆಕ್ಕೆಗಳಿರಲ್ಲ, ಹಾರಲಿಕ್ಕಾಗಲ್ಲ. ಆದರೆ ಪೇಶಸ್ಕೃತಿಗೆ ಸಂತತಿ ಬೆಳೆಸಬೇಕು ಅನ್ನೋ ಆಸೆ. ಆ ಕ್ರಿಮಿಯನ್ನು ಗೂಡಿನೊಳಗೆ ಇಡೋದಲ್ಲದೇನೆ ಕ್ರಿಮಿಗೆ ಬೇಕಾದ ಆಹಾರವನ್ನೂ ತಂದು ಒದಗಿಸ್ತಿರ್ತದೆ ಈ ಪೇಶಸ್ಕೃತ. ಅಲ್ಲಲ್ಲಿ ಹೋಗಿ ಆಹಾರ ಒದಗಿಸ್ತಾ ಇದ್ದದ್ದಕ್ಕೆ ಕ್ರಿಮಿಗೆ ಬಹಳ ಸಿಟ್ಟಿರ್ತದೆ. ಮೊದಲು ನನ್ನ ಯಾಕೆ ತಂದಿಟ್ಟಿಲ್ಲಿ, ನಾನು ಆರಾಮ್ ಓಡಾಡ್ಕೊಂಡಿದ್ದೆ ಅಂತ. ಆದರೆ ಆಹಾರ ಒದಗಿಸ್ತದೆ ಸಮಯಕ್ಕೆ ಅಂತ ಪೇಶಸ್ಕೃತ್ ಕೀಟದ ಮೇಲೆ, ಇದು ಪೇಶಸ್ಕೃತಿನ ಮೇಲೆ ಕ್ರಿಮಿಗೆ ಪ್ರೀತಿ ಉಂಟಾಗ್ತದೆ, ಅನುರಾಗ ಉಂಟಾಗ್ತದೆ. ಎಷ್ಟು ಚೆನ್ನಾಗಿ ಆಹಾರ ಕೊಡ್ತದಲ್ಲ ಸಮಯಕ್ಕೆ ಅಂತ. ನೆಲದ ಮೇಲಿದ್ದರೂ ಸಮಯಕ್ಕೆ ನನಗೇನು ಆಹಾರ ಸಿಗ್ತಿರಲಿಲ್ಲ. ಇದು ನೋಡಿದರೆ ದಿನ ಆಹಾರ ತರ್ತಾ ಇದೆ ಅಂತ ಮೆಲ್ಲನೆ ಅದರ ಮೇಲೆ ಅನುರಾಗ ಉಂಟಾಗ್ತದಂತೆ. ಆಮೇಲೆ ಅದರದ್ದೇ ಧ್ಯಾನ ಶುರು ಆಗ್ತದೆ, ಅದರ ಬಗ್ಗೆನೇ ಆಲೋಚನೆ. ಇದು ಏನು ಪೇಶಸ್ಕೃತ, ನನ್ನ ಯಾಕೆ ತಂದಿಟ್ಟಿದೆ ಇಲ್ಲಿ ಅಂತ ಕ್ರಿಮಿಗೆ ರೆಕ್ಕೆ ಬೆಳೀಲಿಕ್ಕೆ ಶುರು ಆಗ್ತದಂತೆ. ನೆಲದ ಮೇಲೆ ಹರಿದಾಡುವ ಕ್ರಿಮಿ ಪೇಶಸ್ಕೃತನ ಧ್ಯಾನ ಮಾಡಿ ಏನೇ ರೆಕ್ಕೆ ಬೆಳೀತದೆ ಅಂತ ಹೇಳ್ತಾರೆ. ಎಷ್ಟು ರೆಕ್ಕೆ ಅಂದರೆ ಈ ಕಣಜಲ ಹುಳ ಇದೆಯಲ್ಲ ಅದರಷ್ಟೇ ರೆಕ್ಕೆ ಬೆಳೀತದಂತೆ. ಬೆಳೆದು ತನ್ನಂತೆ ಆಗ್ತದಂತೆ. ಅದು ಕೂಡ ಅದಕ್ಕೂ ಹಾರಲಿಕ್ಕೆ ಬರ್ತದೆ. ಕೊನೆಗೊಂದು ದಿವಸ ಅದು ಹಾರಲಿಕ್ಕೆ ಶುರು ಮಾಡ್ತದಂತೆ. ಅದು ಹಾರ್ತದೆ, ಇದು ಹಾರ್ತದೆ. ಇದು ಪ್ರಕೃತಿಯಲ್ಲಿ ನೋಡುವ ಒಂದು ವೈವಿಧ್ಯ. ಇದನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾನೆ ಅವಧೂತ. ಕೀಟ ಪೇಶಸ್ಕೃತ ರುದ್ಧ ಪೇಶಸ್ಕೃತಂ ಧ್ಯಾಯನ್ ಕುಡ್ಯಾಂ.
ಏನಿದರ ಅರ್ಥ? ನಾವು ಕ್ರಿಮಿಗಳಿದ್ದಂಗೆ, ಭಗವಂತ ಪೇಶಸ್ಕೃತಿದ್ದಂಗೆ. ನಮ್ಮನ್ನು ಸಂಸಾರದ ಗೂಡಿನಲ್ಲಿ ದೇವರು ಹಾಕಿದ್ದಾನೆ, ಸಮಯ ಸಮಯಕ್ಕೆ ಆಹಾರ ಒದಗಿಸ್ತಿದ್ದಾನೆ, ಇಂಥ ಅದ್ಭುತ ಪುರಾಣಾದಿಗಳನ್ನು ಕೇಳುವ ಭಾಗ್ಯ ಕೊಟ್ಟಿದ್ದಾನೆ. ಅವನನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಇದ್ದರೆ ಕ್ರಿಮಿಗೆ ರೆಕ್ಕೆ ಬೆಳೆದ ಹಾಗೆ ನಮಗೆ ಒಳಗಡೆ ಜ್ಞಾನ ಭಕ್ತಿಯ ರೆಕ್ಕೆ ತಾನಾಗೆ ಬೆಳೀತದಂತೆ. ನಾವು ಅವನ ಸ್ವರೂಪರಾಗಬಲ್ವಿ, ಅವನೇ ಆಗಬಲ್ವಿ ಅಲ್ಲ, ಅವನಂತೆ ಆಗಬಲ್ವಿ ಅನ್ನೋ ಪಾಠವನ್ನು ಪೇಶಸ್ಕೃತಿನಿಂದ ಕಲಿತೆ ಅಂತ ಆ ಅವಧೂತ ಉಪದೇಶ ಮಾಡಿದ. ಇಲ್ಲಿಗೆ 24 ಗುರುಗಳ ಉಪದೇಶದ ಮಹಿಮೆಗಳನ್ನು ನೋಡಿದ್ವಿ. ಹೀಗೆ ಉದ್ಧವ ಶ್ರೀಕೃಷ್ಣ ಪರಮಾತ್ಮನಿಂದ ಇನ್ನೂ ಭಾಗವತ ಧರ್ಮಗಳನ್ನು, ಭಗವಂತನ ವಿಶೇಷವಾದ ಪೂಜೆ ವಿಧಿವಿಧಾನಗಳನ್ನು, ಯೋಗದ ಬಗ್ಗೆ, ಯೋಗಗಳ ವಿಭಾಗಗಳ ಬಗ್ಗೆ ವಿಸ್ತಾರವಾಗಿ ಹೇಳು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಅದನ್ನು ಹೇಳ್ತಾನೆ. ಉದ್ಧವ ಗೀತೆ ಬಹಳ ವಿಸ್ತಾರವಾದದ್ದು. 11ನೇ ಸ್ಕಂದದಲ್ಲಿ, 12ನೇ ಸ್ಕಂದದಲ್ಲಿ ಬುದ್ಧಾವತಾರ ಹಾಗೂ ಕಲ್ಕಿ ಅವತಾರದ ಮಹಿಮೆಯನ್ನು ತಿಳಿಸಿ ಶುಕಮುನಿಗಳು ಭಗವಂತನಲ್ಲಿ ಭಾಗವತದ ಸಮರ್ಪಣೆಯನ್ನು ಮಾಡಿ ಪರೀಕ್ಷಿತನಿಗೆ ಅಭಯ ನೀಡುತ್ತಾರೆ. ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನು ನಮಸ್ಕರಿಸಿ ಧನ್ಯವಾದ ಸಲ್ಲಿಸಿದ. ಸರ್ಪ ಕಾಯ್ತಾ ಇತ್ತಂತೆ, ತಕ್ಷಕ ಪರೀಕ್ಷಿತ್ ರಾಜನ ದೇಹಕ್ಕೆ ಹಚ್ಚಿತಂತೆ. ಆದರೆ ಪರೀಕ್ಷಿತ್ ರಾಜ ಯೋಗದಿಂದಲೇ ತಾನು ತನ್ನ ದೇಹವನ್ನು ಬಿಟ್ಟು ಭಗವಂತನ ಪಾದ ಸೇರಿದ್ದ. ಇದಕ್ಕೆಲ್ಲ ಸೂತ ಪುರಾಣಿಕರು ಸಾಕ್ಷಿಯಾದರಂತೆ. ಅವರು ಪುರಾಣ ಕೇಳ್ತಾ ಇದ್ರು ಶುಕಾಚಾರ್ಯರ ಮುಖದಿಂದ ಪರೀಕ್ಷಿತನೊಟ್ಟಿಗೆ. ಹಾಗಾಗಿ ಭಾಗವತ ಶ್ರವಣ ಮಾಡಿದರೆ ಸಂಸಾರದ ತಕ್ಷಕ ದೇಹ ಕಚ್ಚಬಹುದು, ಒಳಗಿರುವ ಆತ್ಮ ದೇವರ ಪಾದ ಸೇರ್ತಾನೆ ಅನ್ನಲಿಕ್ಕೆ ಇದು ಸಂದೇಶ ಅಂತ ಹೇಳ್ತದೆ. ಶೌನಕರು ನೈಮಿಷ್ಯದಲ್ಲಿ ಈ ಪುರಾಣ ಕೇಳಿದರು ಸೂತರಿಂದ. ಹಾಗಾಗಿ ಶೌನಕರಿಗೆ ಆಸೆ ಆಯಿತು, ಮಾರ್ಕಾಂಡೇಯರ ಚರಿತ್ರೆ ಹೇಳ್ರಿ ಅಂತ. ಪ್ರಳಯೋದಕದಲ್ಲಿ ಮಲಗಿದ ಕೃಷ್ಣನ ರೂಪವನ್ನು ಮಾರ್ಕಾಂಡೇಯರು ಕಂಡದ್ದನ್ನು ವಿವರಣೆ ಮಾಡ್ತಾರೆ. ಜನ್ಮ ಅನ್ನೋ ಪದದಿಂದ ಭಾಗವತ ಪ್ರಾರಂಭ ಆಯಿತು, ಜನ್ಮಾದ್ಯಸ್ಯ ಅಂತ. ಸೂತರ ಶೌನಕರ ಸಂವಾದದಲ್ಲಿ ಪ್ರಳಯದ ಭಗವದ್ ರೂಪವನ್ನು ಹೇಳಿ ಮುಕ್ತಾಯ ಆಯಿತು. ನೋಡಿ, ಜನ್ಮ ಮತ್ತು ಪ್ರಳಯ. ಪ್ರಾರಂಭ ಆದ ಭಾಗವತ ಸುರ ಋಷಭಾಯ ನಮಃ ಸನಾತನಾಯ ಅಂತ ಯಕ್ ಮುಕ್ತಾಯ ಆಗ್ತದೆ. ಕೊನೆಯ ಅಕ್ಷರ ಯ ಅಂತ ಹಿರಿಯರು ಹೇಳಿದ್ದಾರೆ. ಮತ್ತು ಯ ಸೇರಿಸಿಬಿಟ್ರೆ ಶ್ರೀಮದ್ ಭಾಗವತವೇ ಜಯ ಅಂತ ತಿಳಿಸ್ತಾರೆ. ಸಂಸಾರದಲ್ಲಿ ನಾವು ಅನುಭವಿಸುವ ಆಗು ಹೋಗುಗಳನ್ನು ಗೆಲ್ಲಲಿಕ್ಕಿರುವ ಒಂದೇ ಒಂದು ಆಯುಧ ಅಂದರೆ ಅದು ಭಾಗವತ, ಅದೇ ಜಯ. ಈ ಭಾಗವತವನ್ನು ಶ್ರವಣ ಮಾಡಲಿ ಅಂತ ತಿಳಿಸಿದ್ದಾರೆ ಹಿರಿಯರು. ನಾಳೆಯ ದಿವಸ ಇನ್ನು ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಭಾಗವತವನ್ನು ದೇವರಲ್ಲಿ ಸಮರ್ಪಣೆ ಮಾಡ್ತೇನೆ. ನಾಳೆ ಅನಿವಾರ್ಯ ಇದ್ದದ್ರಿಂದ ಸ್ವಲ್ಪ ಬೇಗ